ಎಲ್ರಿಗೂ ನಮಸ್ಕಾರ. ಹಿಂದೆ ನಾವು ತೆಲಂಗಾಣ ಟಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಏನು ಮನೋವಿಜ್ಞಾನದ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಅದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಎರಡು ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆಗಳು, ಒಂದು 2024 ಒಂದು 2023 ಎರಡು ಪ್ರಶ್ನೆ ಪತ್ರಿಕೆ ನೋಡಿದ್ವಿ. ಇದು 2024ರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮನೋವಿಜ್ಞಾನ ಅಲ್ಲ, ಏನು ಎನ್ವೈರನ್ಮೆಂಟ್ ಸ್ಟಡೀಸ್ ಮತ್ತು ಇತಿಹಾಸ ಇತರೆ ಜನರಲ್ ಇರುತ್ತಲ್ಲ, ಇದು 1 to 5 ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಸ್ಯಗಳು ಈ ಕೆಳಗಿನವುಗಳಲ್ಲಿ ವರ್ಗೀಕರಿಸಬಹುದು ಅಂತಿದೆ. ಸಸ್ಯಗಳು ಈ ಕೆಳಗಿನಲ್ಲಿ ವರ್ಗೀಕರಿಸಬಹುದು ಅಂತಿದೆ. ಸರಿಯಾದ ಆಯ್ಕೆಗಳು A, B ಆ್ಯಂಡ್ C. ಯಾವುದು? A ಗಿಡಮೂಲಿಕೆಗಳು, ಪೊದೆಗಳು, ಮರಗಳು. ಇವು 3 ಆಗುತ್ತೆ. ನೋಡು, ವಿವರಣೆಯನ್ನು ನೋಡೋಣ. ಸಸ್ಯಗಳನ್ನು ಅವುಗಳ ಎತ್ತರ, ಕಾಂಡ, ಸ್ವಭಾವ ಮತ್ತು ಕವಲುಗಳ ಆಧಾರದ ಮೇಲೆ ಸಾಮಾನ್ಯವಾಗಿ 3 ವರ್ಗಗಳಾಗಿ ವರ್ಗೀಕರಿಸಲಾಗಿದೆ. ಎಷ್ಟು ವರ್ಗಗಳು? 3 ವರ್ಗಗಳು. ಸಸ್ಯಗಳನ್ನು ಎಷ್ಟು ವರ್ಗಗಳನ್ನು ವಿಂಗಡಿಸಲಾಗಿದೆ ಅಂತ ಕೇಳಿದ್ರೆ 3 ವರ್ಗಗಳು. ಯಾವ್ಯಾವು? ಒಂದು ಗಿಡಮೂಲಿಕೆ ಅಂತ ಬರುತ್ತೆ. ಈ ಗಿಡಮೂಲಿಕೆಯಲ್ಲಿ ಯಾವ ಬರ್ತವೆ? ಚಿಕ್ಕ ಸಸ್ಯಗಳು, ಮೃದುವಾದ ಸಸ್ಯಗಳು, ಹಸಿರು ಕಾಂಡವನ್ನು ಹೊಂದಿರತಕ್ಕಂಥ ಸಸ್ಯಗಳು. ಓಕೆ. ನೆಕ್ಸ್ಟ್ ಪೊದೆಗಳಂತ ಬರುತ್ತೆ. ಪೊದೆಗಳಲ್ಲಿ ಯಾವ್ದು ಬರುತ್ತೆ? ಮಧ್ಯಮ ಗಾತ್ರದ ಸಸ್ಯಗಳು, ಗಟ್ಟಿಯಾದ ಆದರೆ ಮರಗಳಷ್ಟು ದಪ್ಪವಲ್ಲದ ಕಾಂಡವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಎತ್ತರ ಇರ್ತವೆ, ಬಟ್ ಮರಗಳಷ್ಟು ದೊಡ್ಡ ಎತ್ತರ ಆಗಿ ಇವು ಬೆಳೆದಿರಲ್ಲ ಪೊದೆಗಳು. ನಮ್ಮ ಕಡೆ ಹೋದರೆ ಪೊದೆಗಳಂದ ತಕ್ಷಣ ಕಾರೆಮುಳ್ಳು, ಕಾಳಿ ಮುಳ್ಳು ಆ ಥರ ಬರ್ತವೆ, ಎಲ್ಲ ಪೊದೆಗಳಲ್ಲಿ ಬರ್ತವೆ. ನೆಕ್ಸ್ಟ್ ಒಂದು ಮರಗಳಂತ ಬರ್ತವೆ. ಮರಗಳಲ್ಲಿ ದೊಡ್ಡ ಸಸ್ಯಗಳು, ಗಟ್ಟಿಯಾದ ದಪ್ಪನೆಗೆ, ಬೇವಿನ ಮರ, ಆಲದ ಮರ, ಈ ಥರ 3 ರೀತಿಯ ವರ್ಗಗಳಿಗೆ ವಿಂಗಡಿಸಲಾಗಿದೆ. ಓಕೆ. ಸೆಕೆಂಡ್ ಪ್ರಶ್ನೆ, ಅಡುಗೆ ಮಾಡುವ ಮೊದಲು ರಿಯಾ ಆಗಾಗ್ಗೆ ಕ್ಯಾರೆಟ್ ಮತ್ತು ಸೌತೆಕಾಯಿಗಳ ಸಿಪ್ಪೆಯನ್ನು ತೆಗೆಯುತ್ತಾಳೆ. ಸಿಪ್ಪೆಯೊಂದಿಗೆ ತಿನ್ನುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಅವಳ ಶಿಕ್ಷಕರು ಸಲಹೆ ನೀಡಿದ್ದಾರೆ. ಈ ಸಲಹೆಗೆ ಕಾರಣವಾಗುವ ಸಿಪ್ಪೆಯಲ್ಲಿರುವ ಆಹಾರದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗುತ್ತೆ? ಫೈಬರ್ ಆಗುತ್ತೆ. ಏನು? ನಾರು ಅಥವಾ ತಂತು ಅಂತ ಕೇಳಿದ್ರೆ ಫೈಬರ್ ಆಗುತ್ತೆ. ನೋಡಿ ಹೆಂಗೆ ಏನು ಸಿಂಪಲ್ ಇದು ಪ್ರಶ್ನೆ. ಸಿಂಪಲ್ ಥಾಟ್ಸ್ ಏನಂದರೆ, ಈ ಸೌತೆಕಾಯಿ ಮತ್ತು ಗೆಜ್ಜೆಗಳನ್ನು ಅದ್ರ ಮೇಲಿರ್ತಕ್ಕಂಥ ಸಿಪ್ಪೆಗಳನ್ನು ತೆಗೆದೆ ಹಾಗೇ ತಿನ್ನಬೇಕು. ತಿನ್ನೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರ್ತ ನಮ್ಮ ಆಹಾರ ಜೀರ್ಣಕ್ರಿಯೆ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿಗೆ ಕಾರಣ ಏನಂದರೆ ಫೈಬರ್ ಇದ್ದರೆ ಜೀರ್ಣಕ್ರಿಯೆ ಹೆಚ್ಚಿಗೆ ಆಗುತ್ತೆ ಅಂತ ಶಿಕ್ಷಕರು ಹೇಳಿದ್ದಾರೆ. ಹಣ್ಣು ಮತ್ತು ತರಕಾರಿಗಳ ಸಿಪ್ಪೆಗಳಲ್ಲಿ, ವಿಶೇಷವಾಗಿ ಕ್ಯಾರೆಟ್ ಮತ್ತು ಸೌತೆಕಾಯಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರ ನೀರು ಇರುತ್ತದೆ. ಓಕೆ, ಸಾಮಾನ್ಯವಾಗಿ ಇರುತ್ತದೆ. ನಮ್ಮ ನಾರು ಅಥವಾ ತಂತು ಅಥವಾ ಫೈಬರ್ ನಮ್ಮ ದೇಹದಿಂದ ಜೀರ್ಣವಾಗುವುದಿಲ್ಲ. ಇದು ಆಹಾರಕ್ಕೆ ಗಾತ್ರವನ್ನು ಒದಗಿಸುತ್ತದೆ. ಇದು ಕರಳಿನ ಮೂಲಕ ಆಹಾರದ ಚಲನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲು ನಾರಿನ ಅಂಶವನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಹರ್ಮಾಫ್ರೊಡಿಟಿಸಮ್ ಬಗ್ಗೆ ಸರಿಯಾದ ಹೇಳಿಕೆ. ಹರ್ಮಾಫ್ರೊಡಿಟಿಸಮ್ ಸರಿಯಾದ ಹೇಳಿಕೆ ಯಾವುದು ಅಂದರೆ ಆಯ್ಕೆ 3 ಆಗುತ್ತೆ. ಯಾವುದು? ಆಯ್ಕೆ 3. ಹರ್ಮಾಫ್ರೊಡೈಟ್ಗಳು ಏನಂದರೆ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎರೆಹುಳಿನಲ್ಲಿ ಇನ್ಕ್ಲೂಡಿಂಗ್ ಇನ್ಬಿಲ್ಟ್ ಆಗಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಾಂಗಗಳು ಹೊಂದಿರುತ್ತವೆ ಅಂತ. ಓಕೆ, ವಿವರಣೆನ ನೋಡೋಣ. ಅವಕ್ಕೆ ಏನಂತ ಕರೀತಾರೆ? ಹರ್ಮಾಫ್ರೊಡಿಟಿಸಮ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹರ್ಮಾಫ್ರೊಡಿಟಿಸಮ್ ಎಂದರೆ ಒಂದು ಜೀವಿಯು ಗಂಡು ಮತ್ತು ಹೆಣ್ಣು ಎರಡೂ ಸಂತಾನೋತ್ಪತ್ತಿ ಅಂಗಗಳನ್ನು ಅಥವಾ ಎರಡೂ ಲೈಂಗಿಕ ಗ್ರಂಥಿಗಳನ್ನು ಒಂದೇ ದೇಹದಲ್ಲಿ ಹೊಂದಿರುತ್ತವೆ. ಇಲ್ಲಿ ಹೆಣ್ಣು ಬೇರೆ ಇರಲ್ಲ, ಗಂಡು ಬೇರೆ ಇರಲ್ಲ. ಉದಾಹರಣೆಗೆ ಎರೆಹುಳು, ಬಸವನ ಹುಳು, ಮೀನುಗಳು, ಕೆಲವು ಮೀನುಗಳು, ಎಲ್ಲ ಮೀನುಗಳಲ್ಲ, ಕೆಲವು ಮೀನುಗಳು ಈ ವರ್ಗಕ್ಕೆ ಸೇರಿರುತ್ತವೆ. ಇವು ಇಂಪಾರ್ಟೆಂಟ್ ಆಗುತ್ತೆ, ಹರ್ಮಾಫ್ರೊಡಿಟಿಸಮ್. ನೆಕ್ಸ್ಟ್ ಬಂದು ಕಾಂಗೇಯಂ ತಳಿಯ ಹೋರಿಯನ್ನು ಸಾಕುವ ಮುಖ್ಯ ಉದ್ದೇಶ. ಇದು ಯಾವುದು? ಇದು ತೆಲಂಗಾಣ ಆಗಿರೋದ್ರಿಂದ ತೆಲಂಗಾಣಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗೇಯಂ ತಳಿ ಬರ್ಬೋದು ಮೇ ಬಿ. ಮುಖ್ಯ ಉದ್ದೇಶ ಯಾವುದಂದರೆ
ಕೃಷಿ ಕೆಲಸ ಮಾಡೋಕ್ಕೆ ಮತ್ತು ಬರಗಾಲದ ಕೆಲಸ ಮಾಡೋಕ್ಕೆ. ಅಂದರೆ ಇದು ಏನು ಉತ್ತರ ಕರ್ನಾಟಕದಂಥ ಬರಗಾಲದ ಏರಿಯಾಗಳಲ್ಲಿ ಕೂಡ ಉತ್ತಮ ಏನು ಕೆಲಸ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ಕಾಂಗೇಯಂ ತಳಿಯು ದಕ್ಷಿಣ ಭಾರತದ ವಿಶೇಷವಾಗಿ ತಮಿಳುನಾಡಿನ ಪ್ರಸಿದ್ಧ ಉತ್ತಮ ಕೆಲಸ ಮಾಡುವ ದನಗಳ ತಳಿಯಾಗಿದೆ. ಇದು ಏನು ತಮಿಳುನಾಡಿದಂತೆ. ಆ್ಯಕ್ಚುಲಿ ಯಾವ ರಾಜ್ಯದ ತಳಿ ಇದು? ತಮಿಳುನಾಡಿಂದು, ಆಂಧ್ರ ಪ್ರದೇಶದ, ತೆಲಂಗಾಣದಲ್ಲ. ಈ ತಳಿಯ ಹೋರಿಗಳು ತಮ್ಮ ಬಲಿಷ್ಠ ಮೈಕಟ್ಟು, ಸಹಿಷ್ಣುತೆ ಮತ್ತು ವೇಗಕ್ಕೆ ಹೆಸರುವಾಸಿಯಾಗಿವೆ. ಅವುಗಳನ್ನು ಮುಖ್ಯವಾಗಿ ಉಳುಮೆ, ಬಂಡಿ ಎಳೆಯಲು ಮತ್ತು ಕಠಿಣವಾದ ಬರಗಾಲದ ಸ್ಥಿತಿಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಓಕೆ, ಕಾಂಗೇಯಂ ತಳಿ ತಮಿಳುನಾಡು ಕೃಷಿ ಕೆಲಸಕ್ಕೆ ಮತ್ತು ಬರಗಾಲದ ಕೆಲಸಕ್ಕೆ ಇವನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದು ಕೈಗಾರಿಕಾ ಚಿಮಣಿಗಳಲ್ಲಿ ಬೂದಿ ಅನಿಲಗಳಿಂದ ಕಣಗಳ ವಸ್ತುವನ್ನು ತೆಗೆದುಹಾಕುವ ಮೂಲಕ ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಬಳಸುವ ಸಾಧನವನ್ನು ಗುರುತಿಸಿ. ಅಂದರೆ ಕೈಗಾರಿಕಾ ಪ್ರದೇಶಗಳೇನಿರುತ್ತೆ, ಈ ಥರ ಚಿಮಣಿಗಳಿರ್ತವೆ, ಅದರಲ್ಲಿ ಮೂಲಕ ಈ ಥರ ಹೊಗೆ ಹೋಗುತ್ತಿರುತ್ತೆ. ಹೊಗೆ ಮೂಲಕನೇ ಕೆಲವಷ್ಟು ಕಣಗಳು, ಸಣ್ಣ ಕಣಗಳು ಹೋಗಿರ್ತವೆ. ನಾವು ಸಾಮಾನ್ಯವಾಗಿ ಶಕ್ತಿನಗರ ನೋಡಿದ್ರೆ, ಶಕ್ತಿನಗರ ಸುತ್ತಮುತ್ತ ಬೂದಿ ಸಣ್ಣ ಏನೋ ಒಂಥರ ಧೂಳು ಅಂಟ್ಕೊಂಡಿರುತ್ತೆ. ಅದು ಒಂದು 5 to 6 ಕಿಲೋಮೀಟರ್ ರೇಡಿಯಸ್ ದಾಟಿದ ನಂತರ ಆ ಕಣಗಳು ಸಿಗಲ್ಲ ನೋಡೋಕ್ಕೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ. ಅವು ಬೂದಿ ಮೂಲಕ ಹಾರ್ಕೊಂಬಂದಿರ್ತವೆ. ಸೊ ಅಂಥವುಗಳನ್ನು ಕಡಿಮೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಬಳಸೋ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಆಗುತ್ತೆ ಅಂದರೆ ನೋಡಿ, ಆಪ್ಷನ್ಸ್ 2: ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಅದನ್ನು ಕನ್ನಡದಾಗ ಏನಂತಾರೆ ಅಂದರೆ ವಿದ್ಯುದಾವೇಶಿತ ಕೆಸರು ಶೇಖರಣಾ ಸಾಧನ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾಕಂದರೆ ಇತ್ತೀಚೆಗೆ ವಾಯುಮಾಲಿನ್ಯ ಎಲ್ಲ ಕಡೆ ಜಾಸ್ತಿ ಆಗಿದೆ. ಈ ಥರ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ಸ್ ಪ್ರೆಸಿಪಿಟೇಟರ್ ಏನಂದರೆ ಕೈಗಾರಿಕೆ ಚಿಮಣಿಗಳಿಂದ ಹೊರಬರುವ ಹೊಗೆಯಲ್ಲಿ ಘನ ಕಣಗಳನ್ನು, ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ಕರೀತಾರೆ, PM6 ಅಂತ ಕರೀತಾರೆ, PM12 ಅಂತ ಕರೀತಾರೆ, PM10 ಅಂತ ಕರೀತಾರೆ. ಆ್ಯಕ್ಚುಲಿ ದೆಹಲಿ ವಾಯುಮಾಲಿನ್ಯ ಸಂಬಂಧ PM10 ಪರ್ಟಿಕ್ಯುಲರ್ 10 ಮ್ಯಾಟರ್ ಅಂತ ಜಾಸ್ತಿ ನ್ಯೂಸಲ್ಲಿತ್ತು. ತೆಗೆದುಹಾಕಲು ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅನ್ನು ಬಳಸಲಾಗುತ್ತದೆ. ಇದರ ಕಾರ್ಯ ಏನು ಅಂದರೆ ಇದು ESP ಅಂದರೆ ಅದೇ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಹೊಗೆಯಲ್ಲಿರೋ ಕಣಗಳಿಗೆ ವಿದ್ಯುತ್ ಆವೇಶ ನೀಡಲಾಗುತ್ತೆ, ಅದಕ್ಕೆ ಎಲೆಕ್ಟ್ರಿಕ್ ಚಾರ್ಜ್ ನೀಡಲಾಗುತ್ತದೆ. ನಂತರ ಆವೇಶ ಕಣಗಳು ವಿರುದ್ಧ ಆವೇಶ ಹೊಂದಿರುವ ಸಂಗ್ರಹಿಸುವ ಪ್ಲೇಟ್ಗಳತ್ತ ಆಕರ್ಷಿತವಾಗಿ ಅಲ್ಲಿ ಶೇಖರಣೆ ಆಗ್ತವೆ. ಇದರಿಂದ ಏನಾಗುತ್ತೆ, ಶುದ್ಧವಾದ ಅನಿಲವನ್ನು ಮಾತ್ರ ಚಿಮಣಿಯಿಂದ ಹೊರಗೆ ಬಿಡಲಾಗುತ್ತದೆ. ಇದು ಗಾಳಿಯ ಮಾಲಿನ್ಯವನ್ನು, ವಿಶೇಷವಾಗಿ ಕಣಗಳ ರೂಪದಲ್ಲಿರುವ ಮಾಲಿನ್ಯವನ್ನು ನಿಯಂತ್ರಿಸುವ ಅತ್ಯಂತ ಪರಿಣಾಮಕಾರಿ, ವ್ಯಾಪಕವಾಗಿ ಬಳಸಲಾಗುವ ತಂತ್ರಜ್ಞಾನ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ಆಹಾರ ಪದಾರ್ಥದಲ್ಲಿ ಪಿಷ್ಟದ ಉಪಸ್ಥಿತಿಯನ್ನು ಪರೀಕ್ಷಿಸಲು ಈ ಕೆಳಗಿನಲ್ಲಿ ಯಾವುದರ ಮೇಲೆ ಪರೀಕ್ಷೆಯನ್ನು ಮಾಡಬೇಕು? ಪಿಷ್ಟದ ಉಪಸ್ಥಿತಿ. ಸೊ ಇಲ್ಲಿ ಆಯ್ಕೆಗಳು ಆಯ್ಕೆಯನ್ನು ಕೊಡಿದರೆ ಬೇಯಿಸಿದಾರನ ಅಲ್ಲ, ಬೇಯಿಸಿದಾರನ ಅಥವಾ ಹಸಿದಾರ ಅಂತ ಕೇಳಿದರೆ ಆಯ್ಕೆಗಳೇನಿದೆ A ಮಾತ್ರ, B ಮಾತ್ರ, AB ಮತ್ತು AB ಎರಡೂ ಅಲ್ಲ ಅಂತ ಕೇಳಿದರೆ ಸರಿಯಾದತ್ತು 2. ಏನಾಗುತ್ತೆ ಸರಿಯಾದತ್ತು ಯಾವುದು? ಬೇಯಿಸಿದಾರದ ಮೇಲೆ ಕೂಡ ಮಾಡ್ಬೋದು, ಹಸಿದಾರ. ಏನು, ಒಂದು ಆಹಾರ ಪಿಷ್ಟದ ಉಪಸ್ಥಿತಿ ಐತೆ ಅಂದರೆ ಪಿಷ್ಟ ಇದೆಯಾ ಇಲ್ವಾ? ಒಂದು ಆಹಾರ ಪದಾರ್ಥ, ನಾವು ತಿನ್ನೋ ಆಹಾರದಲ್ಲಿ ಪಿಷ್ಟ ಅನ್ನೋದು ಇದೆಯಾ ಇಲ್ಲ ಅನ್ನೋದ್ರಲ್ಲಿ ಪರೀಕ್ಷೆ ಮಾಡ್ಬೇಕಾದ್ರೆ, ಟೆಸ್ಟ್ ಮಾಡ್ಬೇಕಾದ್ರೆ ಯಾವ ಆಹಾರ, ತಂಗಳ ಅನ್ನದ ಮೇಲೆ ಬಿಸಿ ಅನ್ನದ ಮೇಲೆ ಅಂತ ಕೇಳಿದ್ರೆ ಎರಡೂ ಆಹಾರದ ಮೇಲೆ ಮಾಡ್ಬೋದು. ಓಕೆ, ಪಿಷ್ಟವು ಕಾರ್ಬೋಹೈಡ್ರೇಟ್ನ ಒಂದು ರೂಪವಾಗಿದೆ. ಇದು ಕೇಳಿದ್ದು ನೋಡಿ ಒಂದ್ಸಲ, ಪಿಷ್ಟ ಯಾವುದರ ಒಂದು ರೂಪ ಅಂತ. ಪಿಷ್ಟವು ಕಾರ್ಬೋಹೈಡ್ರೇಟ್ನ ಒಂದು ರೂಪ. ಇದು ಪೊಲೀಸ್ ಎಕ್ಸಾಮ್ ಕೇಳಿದ್ದು. ಸಸ್ಯಗಳಲ್ಲಿ ಶಕ್ತಿಯ ಮೂಲವಾಗಿ ಸಂಗ್ರಹವಾಗುತ್ತದೆ. ಆಹಾರ ಪದಾರ್ಥದಲ್ಲಿ ಪಿಷ್ಟದ ಉಪಸ್ಥಿತಿಯನ್ನು ಪರೀಕ್ಷಿಸಲು ಇದು ಇಂಪಾರ್ಟೆಂಟ್ ನೋಡಿ. ಆಹಾರ ಪದಾರ್ಥದಲ್ಲಿ ಪಿಷ್ಟದ ಉಪಸ್ಥಿತಿಯನ್ನು ಪರೀಕ್ಷಿಸಲು ಅಯೋಡಿನ್ ದ್ರಾವಣವನ್ನು ಬಳಸಲಾಗುತ್ತದೆ. ಯಾವ ದ್ರಾವಣವನ್ನು? ಅಯೋಡಿನ್ ದ್ರಾವಣವನ್ನು ಬಳಸಲಾಗುತ್ತದೆ. ಪಿಷ್ಟವು ಅಯೋಡಿನ್ನೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಯಾವ ಬಣ್ಣಕ್ಕೆ ತಿರುಗುತ್ತದೆ? ಪಿಷ್ಟವು ಅಯೋಡಿನ್ನೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ಯಾವ ಬಣ್ಣಕ್ಕೆ ತಿರುಗುತ್ತದೆ? ನೀಲಿ ಕಪ್ಪು ಬಣ್ಣ, ಬ್ಲೂ ಬ್ಲ್ಯಾಕ್ ಬಣ್ಣಕ್ಕೆ ತಿರುಗುತ್ತದೆ. ಈ ಥರ ಕೇಳ್ಬೋದು. ಮಾನವನ ಎದೆಯ ಪ್ರತಿ ಬದಿಯಲ್ಲಿರೋ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎಷ್ಟಾಗುತ್ತೆ? 12 ಪಕ್ಕೆಲುಬುಗಳು. ಲೆಫ್ಟ್ ಸೈಡ್ 12,
ರೈಟ್ಸ್ ಹನ್ನೆರಡು. ಕಾಮನ್ ಆಗಿ ಅವ್ನು 24 ಪಕ್ಕೆಲ್ಲ ಮುರಿದು ಬಿಡ್ತೀನಿ ಅಂತ ಹೇಳ್ತಾರೆ. ಸೊ 24 ಸಾಮಾನ್ಯ ಜನರಿಗೂ ಗೊತ್ತಿರುತ್ತೆ. ಏನಾಗುತ್ತೆ ಅವಕ್ಕೆ ರಿಬ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಲೆಫ್ಟ್ 12, ರೈಟ್ 12, ಟೋಟಲಿ 24. ಪಕ್ಕೆಲುಬುಗಳು ಬೆನ್ನು ಮೂಳೆಗಳಿಂದ ಪ್ರಾರಂಭವಾಗಿ ಮುಂಭಾಗದ ಎದೆಯ ಭಾಗದಲ್ಲಿ ಎದೆಯ ಮೂಳೆಗೆ ಸಂಪರ್ಕ ಹೊಂದಿರ್ತವೆ. ಪಕ್ಕೆಲುಬುಗಳ ಮುಖ್ಯ ಕಾರ್ಯವೆಂದರೆ ಶ್ವಾಸಕೋಶಗಳು ಮತ್ತು ಹೃದಯದಂಥ ಪ್ರಮುಖ ಆಂತರಿಕ ಅಂಗಗಳನ್ನು, ಹೃದಯ, ಶ್ವಾಸಕೋಶ ಅವುಗಳನ್ನು. ಹೃದಯ ತುಂಬ ಸೂಕ್ಷ್ಮ ಇರುತ್ತೆ, ಶ್ವಾಸಕೋಶ ತುಂಬ ಸೂಕ್ಷ್ಮ ಇರುತ್ತೆ. ಯಾರನ್ನ ಹೊಡೆದ್ಬಿಟ್ರೆ ಅವಕ್ಕೇನು ಆಗ್ಬಾರ್ದು, ಅಟ್ಲೀಸ್ಟ್ ಪಕ್ಕೆಲುಬುಗಳಿಗೂ ಔಟ್ರನ್ನ ರಕ್ಷಣೆ ಮಾಡೋಕ್ಕೆ ರಕ್ಷಾ ಕವಚದ ಥರ ಇದ್ದಾವೆ. ಹೆಂಗೆ ಯಾರು ಕಾಣನಿಗೆ ರಕ್ಷಾ ಕವಚ ಯಾವ ಥರ ಇತ್ತು, ಅದಕ್ಕೆ ಅದೇ ಥರ ರಕ್ಷಾ ಕವಚ ಅವು ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ಪಕ್ಕೆಲುಬುಗಳಾಗ್ತವೆ. ಓಕೆ, ನೆಕ್ಸ್ಟ್. ವಾತಾವರಣದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ಸಮತೋಲನವನ್ನು ಈ ಮೂಲಕ ನಿರ್ವಹಿಸಲಾಗುತ್ತದೆ. ಯಾವ ಮೂಲಕ? ಎ ಮತ್ತು ಬಿ ಅಂದರೆ ಎ ಮತ್ತು ಬಿ. ಉಸಿರಾಟ ಸಸ್ಯಗಳು, ದ್ಯುತಿ ಸಂಶ್ಲೇಷಣ ಸಸ್ಯಗಳು. ದ್ಯುತಿ ಸಂಶ್ಲೇಷಣೆ ಮತ್ತು ಪ್ರಾಣಿಗಳು ಆಗಲ್ಲ. ಯಾಕಾಗಲ್ಲ ಅಂತ ಕೆಳಗೆ ವಿವರಣೆ ಹೇಳ್ತೀನಿ. ಏನು? ವಾತಾವರಣದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ಸಮತೋಲನವನ್ನು ಈ ಮೂಲಕ ನಿರ್ವಹಿಸ್ತದೆ. ಉಸಿರಾಟ ಸಸ್ಯಗಳು ಮತ್ತು ದ್ಯುತಿ ಸಂಶ್ಲೇಷಣ ಸಸ್ಯಗಳು ನಿರ್ವಹಿಸ್ತವೆ ಅಂತ. ಯಾವ ರೀತಿ ಅಂದರೆ ನೋಡಿ, ವಾತಾವರಣದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಸಮತೋಲನ ಕಾಪಾಡುವ ಮುಖ್ಯ ಪ್ರಕ್ರಿಯೆಗಳು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಸಸ್ಯಗಳು O2 ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ತೆಗೆದುಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರಿಸಿ O2 CO2 ತಗೊಂಡು ಆಕ್ಸಿಜನ್ O2 ಅನ್ನು ಬಿಡುಗಡೆ ಮಾಡುತ್ತದೆ. ಇದು ವಾತಾವರಣದಲ್ಲಿ ಏನಾಗುತ್ತೆ, O2 ಮಟ್ಟವನ್ನು ಹೆಚ್ಚಿಸಿ O2 ಮಟ್ಟವನ್ನು CO2 ಮಟ್ಟ ಕಾರ್ಬನ್ ಡೈಆಕ್ಸೈಡ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಓಕೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಬೇಕಾದ್ರೆ ಪ್ರಮುಖವಾಗಿ ಫೋಟೋಸಿಂಥಸಿಸ್ ಆಗುತ್ತೆ. ಓಕೆ, ಅದು ಯಾವುದ್ರ ಮೂಲಕ ಜಾಸ್ತಿ ನಡೀತೆ ಅಂದರೆ ಎಲೆಗಳ ಮೂಲಕ ಜಾಸ್ತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಿದೆ. ಇದು ಕೇಳಿದ್ದಾರೆ ನೋಡಿ, ಫೋಟೋಸಿಂಥಸಿಸ್ ಯಾವುದ್ರ ಮೂಲಕ ನಡೀತಿದೆ ಜಾಸ್ತಿ ಅಂದರೆ ಎಲೆಗಳ ಮೂಲಕ ಜಾಸ್ತಿ ಆಗುತ್ತೆ. ಸೊ ಆವಾಗ ಫೋಟೋಸಿಂಥಸಿಸ್ ಆದಾಗ ಅದು ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಳ್ಳುತ್ತೆ ಮತ್ತು ಆಕ್ಸಿಜನ್ನ ಬಿಡುಗಡೆ ಆಗುತ್ತೆ. ಸಾಮಾನ್ಯವಾಗಿ ಬೆಳಕಿನ ಸಮಯದಲ್ಲಿ. ಅದೇ ರಾತ್ರಿ ಟೈಮಲ್ಲಿ ಏನಾಗುತ್ತೆ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನ ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ಬಿಡ್ತವೆ. ಅವಾಗ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ರಾತ್ರಿ ಹೊತ್ತು ಗಿಡದ ಕೆಳಗೆ ಮಲಗಬಾರ್ದಪ್ಪ ಅಂತ ಹೇಳ್ತಾರೆ. ಯಾಕೆ ದೆವ್ವ ಬರುತ್ತೆ? ದೆವ್ವ ಅಲ್ಲ, ಆ್ಯಕ್ಚುಲಿ ಬಿಹೈಂಡ್ ದ ರೀಸನ್ ಏನಂದರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತದೆ. ಅವಾಗ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹಕ್ಕೆ ಸೇರಿದಾಗ ಅದು ಆರೋಗ್ಯಕ್ಕೆ ಹಾನಿಕರ. ಹಂಗಾಗಿ ಅದ್ರನ್ನ ಕೆಳಗೆ ಅಂದರೆ ಆ ಗಿಡದ ಕೆಳಗೆ ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಸಸ್ಯಗಳು ಮತ್ತು ಪ್ರಾಣಿಗಳ ಉಸಿರಾಟ. ಈ ಪ್ರಕ್ರಿಯೆಯಲ್ಲಿ ಸಸ್ಯಗಳು, ಪ್ರಾಣಿಗಳು O2 ಅನ್ನು ತೆಗೆದುಕೊಂಡು ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಮತ್ತು CO2 ಅನ್ನು ಹೊರಹಾಕುತ್ತವೆ. ಸಾಮಾನ್ಯವಾಗಿ ದನಗಳು, ಕರುಗಳು, ಪ್ರಾಣಿಗಳು ಇನ್ಕ್ಲೂಡಿಂಗ್ ಮಾನವ ಕೂಡ ನಮಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಒಳಗೆ ತೊಗೊತೀವಿ ಮತ್ತು ಹೊರಗೆ ಬಿಡ್ಬೇಕಾದ್ರೆ ಅದ್ರಾಗ ಅರ್ಧ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಹೊರಹಾಗ್ತದೆ. ಇದು ವಾತಾವರಣದಲ್ಲಿ O2 ಮಟ್ಟ ಕಡಿಮೆ ಮಾಡುತ್ತದೆ ಮತ್ತು CO2 ಅನ್ನು ಹೆಚ್ಚು ಮಾಡುತ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂದರೆ, ಒಂದು ದೊಡ್ಡ ಒಂದು ಪ್ರೋಗ್ರಾಮ್ಗೆ ಹೋಗಿರ್ತೀರ ಆಡಿಟೋರಿಯಮ್ಗೆ, ಅವಾಗ ಸಿಕ್ಕಾಪಟ್ಟ ಜನ ಸೇರಿರ್ತಾರೆ, ಅಲ್ಲಿ ಡ್ಯಾನ್ಸ್ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಜಾಸ್ತಿ ಜನ ಇದ್ದಲ್ಲಿ ಕೆಲವೊಬ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅಂದರೆ ಗಾಳಿ ಬರ್ತಲ್ಲ, ಸೆಕೆ ಉಂಟಾಗಿ ಸ್ಟಾರ್ಟ್ ಆಗುತ್ತೆ. ಯಾಕೆ? ಅಲ್ಲಿ ಆಕ್ಸಿಜನ್ ಮಟ್ಟ ಕಡಿಮೆ ಆಗುತ್ತೆ. ಆಕ್ಸಿಜನ್ ಮಟ್ಟ ಯಾಕೆ ಕಡಿಮೆ ಆಯಿತು? ಅದೇ ಒಬ್ಬರಿದ್ದಾಗ ಒಬ್ಬರು ಅಥವಾ ಕಡಿಮೆ ಜನ ಇದ್ದಾಗ ಆ ಫೀಲ್ ಆಗಲ್ಲ, ಆ ಸೆಕೆ ಅಥವಾ ಅದು ಇದಾಗಲ್ಲ. ಯಾಕಾಗಲ್ಲ ಅಂದರೆ ಅಲ್ಲಿ ಆಕ್ಸಿಜನ್ ಮಟ್ಟ ಜಾಸ್ತಿ ಇರುತ್ತೆ. ಅದೇ ಜಾಸ್ತಿ ಜನ ಸೇರಿದಾಗ ಆಕ್ಸಿಜನ್ನ ಮಟ್ಟ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಅದನ್ನು ಅಂದರೆ ಆಕ್ಸಿಜನ್ ಬೇಕಾಗುತ್ತೆ, ಅದನ್ನೆಲ್ಲ ಹೀರ್ಕೊಳ್ತೀವಿ. ಹೀರ್ಕೊಂಡು ಸುಮ್ಮನೆ ಇರ್ತವೆ, ನಾವು ಕಾರ್ಬನ್ ಡೈಆಕ್ಸೈಡ್ನ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅವು ಜಾಸ್ತಿ ಫ್ರೆಶ್ ಇದ್ದಾಗ ಏನಾಗುತ್ತೆ, ನಾವು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಎಷ್ಟೇ ಫ್ಯಾನ್ ಇದ್ರೂ ಕುದಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಆಕ್ಸಿಜನ್ ಹೀರ್ಕೊಂಡು ನಾವೇನು ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಟ್ಟಿರ್ತೀವಿ. ಬಿಟ್ಟಾಗ ಏನಾಗುತ್ತೆ, ಅದು ಸಾಮಾನ್ಯವಾಗಿ ಏನಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದಾಗ ಅಲ್ಲಿ ಆಕ್ಸಿಜನ್ ಮಟ್ಟ ಕಡಿಮೆ ಆಗಿರುತ್ತೆ. ಅವಾಗ ನಮಗೆ ಸೆಕೆ ಅನುಭವ ಉಂಟಾಗಿರುತ್ತೆ, ಪ್ರತಿಯೊಬ್ಬರಿಗೂ ಉಂಟಾಗಿರುತ್ತೆ. ಇದರಿಂದ ಉಂಟಾಗಿರುತ್ತೆ ಅಂತ ಸ್ವಲ್ಪ ಥಿಂಕ್ ಮಾಡಬೇಕಷ್ಟೆ. ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಯಾವ ತಾಜ್ ಮಹಲ್ನ 2.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋ ಡ್ರೈವ್ ಝೋನನ್ನು ಘೋಷಿಸಿತು? ಯಾವುದು ತಾಜ್ ಮಹಲ್ ಇತ್ತೀಚೆಗೆ ಸ್ವಲ್ಪ ನ್ಯೂಸಲ್ಲಿತ್ತು. ಅಲ್ಲಿ ಸಿಕ್ಕಾಪಟ್ಟ ವಾಯುಮಾಲಿನ್ಯದಿಂದ ಅದು
ಬೆಳ್ಳಗಿರೋದು ಸ್ವಲ್ಪ ಯೆಲ್ಲೋ ಕಲರ್ ತಿರುಗ್ತಾ ಇದೆ, ತನ್ನ ಹೊಳಪನ್ನು ಕಳೆದುಕೊಳ್ತಿದೆ ಅಂತ. ಸೊ ಅದಕ್ಕಾಗಿ ತಾಜ್ ಮಹಲ್ ಒಂದು ಐತಿಹಾಸಿಕ ಸ್ಮಾರಕ. ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಏನು ಮಾಡಿತು ಅಂದರೆ ಯಾವುದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡಿತು, ಅದ್ರ ಸುತ್ತ ನೋ ಡ್ರೈವ್ ಝೋನ್ ಅಂದರೆ 2.5 ಕಿಲೋಮೀಟರ್ವರೆಗೂ ಯಾವುದೇ ಗಾಡಿಗಳು ಓಡಾಡಂಗಿಲ್ಲ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿತ್ತು. ಇವಾಗ ನೀವು ತಾಜ್ ಮಹಲ್ಗೆ ಇದು ರೀಸೆಂಟಾಗಿ ಇತ್ತೀಚೆಗೆ ಹೋದರೆ ಅದ್ರ ಸುತ್ತ 2.5 ಕಿಲೋಮೀಟರ್ ದೂರದಿಂದನೇ ನಿಮಗೆ ಇವು ವಾಹನಗಳು ಸಿಗ್ತವೆ, ಅವು ಎಲೆಕ್ಟ್ರಿಕ್ ವಾಹನಗಳು ಸಿಗ್ತವೆ. ಅವರೇ ಕರ್ಕೊಂಡು ಹೋಗ್ತಾರೆ. 200-250 ರೂಪಾಯಿ ಕೊಟ್ಟರೆ ನೀವು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿರ್ತಾರೆ. ಯಾಕಂದರೆ ಅಲ್ಲಿ ತಾಜ್ ಮಹಲ್ ಹತ್ರ ಹೋಗೋಕ್ಕೆ ಅವಕಾಶ ಇಲ್ಲ, ನೋ ಡ್ರೈವ್ ಝೋನ್. ಓಕೆ, ಸೊ ಅದನ್ನು ಘೋಷಣೆ ಮಾಡಿದ್ದು ಯಾವುದು, ಕೇಂದ್ರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ. ಅದಕ್ಕೆ CPCB ಅಂತ ಕರೀತಾರೆ. CPCB ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಸೊ ತಾಜ್ ಮಹಲ್ ಸೂಕ್ಷ್ಮ ಪರಿಸರವನ್ನು ಮತ್ತು ಅದರ ಬಿಳಿ ಅಮೃತ ಶಿಲೆಯನ್ನು ವಾಯು ಮಾಲಿನ್ಯದಿಂದ ವಿಶೇಷವಾಗಿ ವಾಹನಗಳಿಂದ ಬರುವ ಹೊಗೆಯಿಂದ ರಕ್ಷಿಸಲು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡಿತು, ಈ ಪ್ರದೇಶ ಸುತ್ತಮುತ್ತ ನೋ ಡ್ರೈವ್ ಝೋನನ್ನು ಘೋಷಿಸುವಂತೆ ಪ್ರಮುಖ ಪರಿಸರ ನಿಯಮಗಳನ್ನು ಜಾರಿಗೊಳಿಸಿದೆ. ಓಕೆ, ಏನು CPCBಯು ದೇಶದಲ್ಲಿ ಪರಿಸರ ಮಾಲಿನ್ಯದ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ನಿಯಂತ್ರಿಸುವ ಪ್ರಮುಖ ಕಾನೂನುಬದ್ಧ ಸಂಸ್ಥೆಯಾಗಿದೆ. ಓಕೆ, ರೈಟ್. ಭೂಮಿಯ ಶುದ್ಧ ನೀರಿನ ಫ್ರೆಶ್ ವಾಟರ್ ಯಾವ ಭಾಗವು ಮಂಜುಗಡ್ಡೆ ಮತ್ತು ಹಿಮನದಿಗಳ ರೂಪದಲ್ಲಿದೆ? ಸೊ ಭೂಮಿಯಲ್ಲಿ ಶುದ್ಧ ನೀರು ಎಷ್ಟಿದೆ ಅಂದರೆ ಏನು ಟೋಟಲಾಗಿ ಒಂದು 3% ಇರುತ್ತೆ, ಹೆಚ್ಚು ಕಡಿಮೆ ಅಂದರೆ. ಹೌದಾ? ಇರ್ಬೋದು, ನೋಡೋಣ. ಇನ್ನು ಭೂಮಿಯ ಶುದ್ಧ ನೀರಿನ ಯಾವ ಭಾಗ ಮಂಜುಗಡ್ಡೆ ಅಂದರೆ ಎಷ್ಟು ಭಾಗ ಅಂದರೆ ಯಾವ ಭಾಗ ಅಂದರೆ ಎಷ್ಟು ಭಾಗ ಮಂಜುಗಡ್ಡೆ ರೂಪದಲ್ಲಿದೆ ಅಂತ. ಶುದ್ಧ ನೀರು ಅಂದರೆ ಫ್ರೆಶ್ ಕುಡಿಯುವ ನೀರು ಇದೆಯಲ್ಲ, ಅಂಥ ನೀರು ಭೂಮಿಯಲ್ಲಿ ಇದೆಯಲ್ಲ, ಅದರಲ್ಲಿ ಎಷ್ಟು ಭಾಗ ಮಂಜುಗಡ್ಡೆ ರೂಪದಲ್ಲಿದೆ ಅಂತ. ಎಷ್ಟು ಭಾಗ ಇದೆ ಅಂದರೆ 2/3 ಅಂದರೆ 3 ಭಾಗ ಇದ್ದರೆ ಅದರಾಗ 2 ಭಾಗ ಮಂಜುಗಡ್ಡೆ ಇದೆ, ಒಂದು ಮಾತ್ರ ನದಿಗಳು, ಕೆರೆಗಳು, ಕೊಳಗಳು, ಅಂತರ್ಜಲ ಇದ್ರ ಮಾತ್ರ ಒಂದು ಭಾಗದಲ್ಲಿದೆ. ಓಕೆ, ಭೂಮಿಯ ಮೇಲಿರೋ ಒಟ್ಟು ನೀರಿನಲ್ಲಿ ಕೇವಲ ಸುಮಾರು 2.5 3% ಮಾತ್ರ ಶುದ್ಧ ನೀರು. ಎಸ್, ಅವಾಗ ಹೇಳಿದ್ನಲ್ಲ, ಅಂದರೆ 97% ಯಾವ ವಾಟರ್ ಇದೆ, ನಾಟ್ ಫ್ರೆಶ್ ವಾಟರ್, ಓನ್ಲಿ ಸಾಲಿನೇಟ್ ವಾಟರ್ ಅಂದರೆ ಉಪ್ಪು ನೀರಿದೆ ಅಂತ. ಉಪ್ಪು ನೀರು, ಸಮುದ್ರ, ಸಾಗರ ಇದೆಲ್ಲ ಉಪ್ಪು ನೀರು. ಈ ಶುದ್ಧ ನೀರಿನ ವಿತರಣೆ ಹೇಗಿದೆ ಅಂದರೆ, ಶುದ್ಧ ನೀರಿನ ಹೆಚ್ಚಿನ ಭಾಗ ಅಂದರೆ ಸುಮಾರು 68.7 2/3 ಮಂಜುಗಡ್ಡೆಗಳ ಮತ್ತು ಹಿಮನದಿಗಳ ರೂಪದಲ್ಲಿ ಧ್ರುವ ಪ್ರದೇಶಗಳಲ್ಲಿ ಮತ್ತು ಎತ್ತರದ ಪರ್ವತಗಳಲ್ಲಿ ಹೆಪ್ಪುಗಟ್ಟಿರುತ್ತದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಸುಮಾರು 30.1 ಅಂತರ್ಜಲ ಲಭ್ಯವಿದೆ. ಅಂದರೆ 100ರಲ್ಲಿ 68 ಅಂದರೆ ಅರೌಂಡ್ 70% ಏನಿದೆ ಮಂಜುಗಡ್ಡೆ ರೂಪದಿದೆ. ಮಂಜುಗಡ್ಡೆ ಎಲ್ಲಿದೆ? ಅಂಟಾರ್ಟಿಕಾ, ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆ ಜಾಸ್ತಿ ಇದೆ. ಅದೆಲ್ಲಿರೋದು ಏನಂದರೆ ಫ್ರೆಶ್ ವಾಟರ್. ಓಕೆ, ಸುಮಾರು 30.1 ಅಂತರ್ಜಲ ಅಂದರೆ ಭೂಮಿಯೊಳಗೆ ನಾವೇನು ಬೋರ್ವೆಲ್ ಹಾಕ್ಲಿಕ್ಕೆ ಬರುತ್ತಲ್ಲ ಅದು ಇದೆ. ಟೋಟಲಾಗಿ 2/3 ಶುದ್ಧ ನೀರು ಮಂಜುಗಡ್ಡೆ ರೂಪದಲ್ಲಿದೆ. ಓಕೆ, ನೋಡಿ, ಬರೀ ಕೇವಲ 0.3% ಮಾತ್ರ ನದಿಗಳು, ಸರೋವರಗಳು ಮತ್ತು ಜೌಗು ಪ್ರದೇಶಗಳಂಥ ಮೇಲ್ಮೈ ನೀರಿನ ರೂಪದಲ್ಲಿ ಲಭ್ಯವಿದೆ. ನೋಡಿ, ಬರೀ 0.3%. ಓಕೆ, ರೈಟ್. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿ ಮೂಲಗಳ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸಾಮಾನ್ಯವಾಗಿ ಜಾಸ್ತಿ ಕೇಳ್ತಾರೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸರಿಯಾದ ಹೇಳಿಕೆ ಯಾವುದು? 4ನೇದಾಗುತ್ತೆ. ಶಕ್ತಿ ಉತ್ಪಾದನೆಯ ಸಮಯದಲ್ಲಿ ಎರಡೂ ಮೂಲಗಳು ಸಮಾನ ಮಟ್ಟದ ಹಸಿರುಮನೆ ಅನಿಲಗಳನ್ನು ಹೊರಸೂಸುತ್ತವೆ. ನವೀಕರಿಸಬಹುದಾದ ಶಕ್ತಿ ಮೂಲಗಳು ಸೌರ, ಗಾಳಿ ಮತ್ತು ಭೂಶಾಖದ ಶಕ್ತಿಯನ್ನು ಒಳಗೊಂಡಿದ್ದರೆ, ನವೀಕರಿಸಲಾದ ಶಕ್ತಿಗಳು ಕಲ್ಲಿದ್ದಲು, ತೈಲ, ನೈಸರ್ಗಿಕ ಅನಿಲವನ್ನು ಒಳಗೊಂಡಿರ್ತವೆ. ನವೀಕರಿಸಲಾಗದ ಶಕ್ತಿಗಳಂದರೆ ಶಕ್ತಿ ರೂಪಗಳಂದರೆ ಪಳೆಯುಳಿಕೆ ಇಂಧನಗಳು ಅಂತ ಕರಿತಾರೆ. ಇವಕ್ಕೆ ಕಾಮನ್ ಆಗಿ ಏನಂತ ಕರೀತಾರೆ? ಪಳೆಯುಳಿಕೆ ಇಂಧನಗಳಂತ ಕರೀತಾರೆ. ಇವು ನವೀಕರಿಸುವ ಶಕ್ತಿಗಳು. ನಾವು ಕಾಮನ್ ಆಗಿ ಗಾಳಿ, ನೀರು, ಭೂಮಿ, ಸೂರ್ಯನ ಶಾಖ ಇವೆಲ್ಲ ಸಿಗುತ್ತೆ. ಇದು ಆನ್ಸರ್ ಮಾಡ್ಬೋದು. ಇನ್ನು ಸಿಂಪಲ್ ಏನಂದರೆ, ನವೀಕರಿಸಬಹುದಾದ ಶಕ್ತಿ ಮೂಲಗಳು ನೈಸರ್ಗಿಕವಾಗಿ ಮತ್ತು ನಿರಂತರವಾಗಿ ಲಭ್ಯ ಇರುತ್ತವೆ. ಎನಿ ಟೈಮ್. ಗಾಳಿ, ನೀರು, ಸೂರ್ಯ. ನವೀಕರಿಸಲಾದ ಶಕ್ತಿ ಮೂಲಗಳು ಭೂಮಿಯಲ್ಲಿ ಸೀಮಿತ ಪ್ರಮಾಣದಲ್ಲಿರ್ತವೆ.
ಅವುಗಳ ಬಳಕೆ ನಂತರ ಪುನಃ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಉದಾಹರಣೆಗೆ ಪಳೆಯುಳಿಕೆ ಇಂಧನಗಳು, ಕಲ್ಲಿದ್ದಲು, ಇಲ್ಲಿದೆ ಹೇಳಿಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಕೆಳಗಿನ ಯಾವ ಆಹಾರ ಪದಾರ್ಥಗಳು ಸಹಾಯ ಮಾಡುತ್ತವೆ? ಏನು ಮಾನವ ದೇಹದ ರಕ್ತದ ಪ್ರಮಾಣ ಹೆಚ್ಚಿಸಲು ಕೆಳಗಿನ ಯಾವ ಆಹಾರ ಪದಾರ್ಥಗಳು ಸಹಾಯ ಮಾಡ್ತವೆ ಅಂದರೆ ಚೀಪ್ ಸೋಡಾ, ಬಿಳಿ ಬ್ರೆಡ್ ಅಲ್ಲ, ಶೇಂಗಾ, ಬಾರ್, ಚಕ್ಕೆ, ಇದು ಆನ್ಸರ್ ಆಗುತ್ತೆ. ಆಯ್ಕೆ 2S. ಶೇಂಗಾ ಬೀಜದ ಬಾರ್ ಅಂದರೆ ಮಾನವ ದೇಹದ ರಕ್ತ ಪ್ರಮಾಣವನ್ನು ಹೆಚ್ಚಿಸಲು. ನಮ್ಮ ಮನುಷ್ಯರ ದೇಹದಲ್ಲಿ ರಕ್ತ ಇಲ್ಲೋ ಒಂದು ಸ್ವಲ್ಪ ಏನು ಶೇಂಗಾ ಬೆಲ್ಲ ತಿನ್ನೋಂತಾರಲ್ಲ, ಸಿಂಪಲ್ ನೋಡಿ, ಇಲ್ಲಿ ಆನ್ಸರ್ ಇದೆ ನೋಡಿ. ಪ್ರತಿಯೊಬ್ಬರು ಮಾತಾಡೋದ್ರಲ್ಲಿ ಆನ್ಸರ್ ಇರುತ್ತೆ, ಸೊ ಅನಲೈಸ್ ಮಾಡ್ಬೇಕು ನೀವು. ಸೊ ಶೇಂಗಾದ ಬಾರ್ ಅಂದರೆ ಅದು ಚಕ್ಕೆ ಬರುತ್ತಲ್ಲ ಅದು, ಮತ್ತು ಎಳ್ಳಿನ ಉಂಡೆ ಅಥವಾ ಚಕ್ಕೆ, ಈ ಥರ ಮೊಟ್ಟೆ ಇವೆಲ್ಲ ತಿನ್ನೋದ್ರಿಂದ ಅಂತ ಮಾನವ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಅಂತ. ಓಕೆ, ಇಲ್ಲಿ ನೋಡಿ, ರಕ್ತದ ಉತ್ಪಾದನೆಗೆ ವಿಶೇಷವಾಗಿ ಹಿಮೋಗ್ಲೋಬಿನ್ ರಚನೆಗೆ ದೇಹಕ್ಕೆ ಕಬ್ಬಿಣಾಂಶ ಮತ್ತು ಫೋಲಿಕ್ ಆ್ಯಸಿಡ್ಗಳ ಅಗತ್ಯವಿದೆ. ಶೇಂಗಾ ಬೀಜ, ಎಳ್ಳು, ಮೊಟ್ಟೆ ಪ್ರೋಟೀನ್ ಮತ್ತು ಕಬ್ಬಿಣಾಂಶಗಳಂಥ ಪೋಷಕಾಂಶ ಒಳಗೊಂಡಿರುವುದು ರಕ್ತಹೀನತೆಯನ್ನು ತಡೆಯಲು ಮತ್ತು ದೇಹದಲ್ಲಿ ಆರೋಗ್ಯಕರ ರಕ್ತ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಥರ ಆಯ್ಕೆಗಳು ಸಹಾಯ ಮಾಡುತ್ತದೆ. ಓಕೆ, ರೈಟ್. ಇಲ್ಲಿವರೆಗೆ ಅದೇನು 12 ಪ್ರಶ್ನೆಗಳೇನಿದು ಎನ್ವೈರ್ಮೆಂಟಿಗೆ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗಿದ್ದು. ನೆಕ್ಸ್ಟ್ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟ? ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇದೆ. 1565ರಲ್ಲಿ ಒಟ್ಟುಗೂಡಿದ 5 ಬಹುಮನಿ ಸಾಮ್ರಾಜ್ಯಗಳು ತಾಳಿಕೋಟಿ ಕದನದಲ್ಲಿ ಯಾವ ವಿಜಯನಗರದ ಅರಸನನ್ನು ಸೋಲಿಸಿದರು ಅಂತಿದೆ. ಸರಿಯಾದ ಉತ್ತರ ಯಾವುದಾಗುತ್ತೆ? ಅಳಿಯ ರಾಮರಾಯ ಆಗುತ್ತೆ. ತಮಗೆಲ್ಲ ಗೊತ್ತಿರುತ್ತೆ ಯಾವ ಕದನ ಅದು. ತಾಳಿಕೋಟಿ ಕದನ ಅಂತ ಕರೀತಾರೆ ಅಥವಾ ರಕ್ಕಸ ತಂಗಡಿಗ ಕದನ ಅಂತ ಕರೀತಾರೆ. ಯಾವಾಗ ನಡೀತು? ಜನವರಿ 23, 1565. ಡೇಟ್ ಕೇಳಿದರೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ? ಬಿಜಾಪುರ್, ಗೋಲ್ಕೊಂಡ ಮತ್ತು ಅಹ್ಮದ್ನಗರ ಸುಲ್ತಾನರು ಒಂದಾಗಿ ಬೇರೆಯವ್ರನ್ನವರು ಪಾಲ್ಗೊಂಡಿದ್ದಿಲ್ಲ, 4 ಮಾತ್ರ ಯುದ್ಧದಲ್ಲಿ. ಅದು ಬೀದರ್, ಬಿಜಾಪುರ್, ಗೋಲ್ಕೊಂಡ, ಅಹಮದ್ನಗರ ಸುಲ್ತಾನ್ ಸೇರಿ ವಿಜಯನಗರ ಸಾಮ್ರಾಜ್ಯದ ಅಂದಿನ ನಾಯಕ ಅಳಿಯ ರಾಮರಾಯನನ್ನು ಸೋಲಿಸಿದರು. ಓಕೆ, ಇದು ತುಂಬ ಸಲ ರಿಪೀಟ್ ಆಗಿದೆ. ಇದು ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಜೈನ ಧರ್ಮದ ಪ್ರಮುಖ ಅನುಯಾಯಿಗಳಲ್ಲಿ ಕೆಳಗಿನ ರಾಷ್ಟ್ರಕೂಟ ದೊರೆಗಳು ಯಾರು? ಅಂದರೆ ಜೈನ ಧರ್ಮವನ್ನು ಅರಿಸ್ತಕ್ಕಂಥ ರಾಷ್ಟ್ರಕೂಟರ ದೊರೆಗಳು ಯಾರು ಅಂದರೆ ಅಮೋಘ ವರ್ಷ ಮತ್ತು ಕೃಷ್ಣ 4 ಅಂತಿದೆ. 4ನೇ ಕೃಷ್ಣ ಅಂತ. ಓಕೆ, ಇವರು ರಾಷ್ಟ್ರಕೂಟರ ದೊರೆಗಳಾಗಿ, ಅಂದರೆ ರಾಜರುಗಳು ಜೈನ ಧರ್ಮವನ್ನು ಪ್ರೋತ್ಸಾಹ ಮತ್ತು ಅವರು ತಾವೇ ಸ್ವತಃ ಫಾಲೋ ಮಾಡ್ತಿದ್ರು ಅಂತ. ಒಂದನೇ ಅಮೋಘ ವರ್ಷ ಏನು ಮಾಡ್ತಾರೆ? ಇವರು ರಾಷ್ಟ್ರಕೂಟ ರಾಜವಂಶದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬರು ಮತ್ತು ಜೈನ ಧರ್ಮದ ಮಹಾನ್ ಅನುಯಾಯಿಯಾಗಿದ್ದರು. ಇವರು ಜೀನಸೇನ ಎಂಬ ಜೈನ ಆಚಾರ್ಯರಿಂದ ಪ್ರಭಾವಿತರಾಗಿದ್ದರು. ಯಾರಿಂದ? ಜೀನಸೇನಿಂದ. ಇದು 4ನೇ ಕೃಷ್ಣ ಅಂತಿದೆಯಲ್ಲ, ಇವರು ರಾಷ್ಟ್ರಕೂಟರ ದೊರೆಯಲ್ಲ. ಆ್ಯಕ್ಚುಲ್ ಆಪ್ಷನ್ಸ್ ಇರೋದು, ಆದರೆ ಆಯ್ಕೆ ನಾಯಕರಲ್ಲಿ ನೀಡಲಾಗಿದೆ. ಸಾಮಾನ್ಯವಾಗಿ ಅದು ಸರಿಯಾಗುತ್ತೆ. ಸೂಚನೆ ಏನಾಗುತ್ತೆ? ಆಯ್ಕೆ 4ರ ಬದಲಿಗೆ ಸಾಮಾನ್ಯವಾಗಿ ಕೃಷ್ಣ 2 ಜೈನ ಧರ್ಮದ ಪೋಷಕರೆಂದು ಉಲ್ಲೇಖಿಸಲಾಗುತ್ತದೆ. ಆ್ಯಕ್ಚುಲಿ ಇದು 4 ಆಗ್ಬಾರ್ದು, 2ನೇ ಕೃಷ್ಣ ಆಗಬೇಕಾಗಿತ್ತು. ಆದರೆ ನೀಡುವ ಆಯ್ಕೆಗಳಲ್ಲಿ ಅಮೋಘ ವರ್ಷ 1ರ ಉಪಸ್ಥಿತಿ ಮತ್ತು ಅವನು ಜೈನ ಧರ್ಮಕ್ಕೆ ನೀಡಿದ ಅಪಾರ ಪ್ರೋತ್ಸಾಹದಿಂದ ಆಯ್ಕೆ 4 ಸೂಕ್ತ ಎಂದು ಪರಿಗಣಿಸುತ್ತೆ. ಏನಾಗುತ್ತೆ ಅಂದರೆ ಇಲ್ಲೈತಲ್ಲ, ಜೈನ ಧರ್ಮದ ಇದು ಅಮೋಘ ವರ್ಷ ಸರಿ ಇದೆ, ಬಟ್ 2ನೇ ಕೃಷ್ಣ ಆಗಬೇಕಾಗಿತ್ತು, ಇದು 4ನೇ ಕೃಷ್ಣ ಆಗಿತ್ತು. ಓಕೆ, 1956ರಲ್ಲಿ ರಾಜ್ಯಗಳ ಪುನರ್ ಸಂಘಟನೆ ಆಯೋಗ ಮಾಡಿದ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಅಂದರೆ 1956ರಲ್ಲಿ ಏನಾಯಿತು? ರಾಜ್ಯಗಳ ಪುನರ್ ಸಂಘಟನೆ ಆಯಿತು. ಸೊ ಆವಾಗ ಎಷ್ಟು ರಾಜ್ಯಗಳಿದ್ದು, ಕೇಂದ್ರಾಡಳಿತ ಪ್ರದೇಶಗಳಿದ್ದು ಅಂದರೆ 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಆಗಿತ್ತು. ಓಕೆ, ನೆನ್ಪಿಟ್ಕೊಳ್ಳಿ. ಅದು ಕಾಯ್ದೆ ಯಾವುದು ಅಂತ ಕೇಳ್ತಾರೆ, ಇದು ನೆನ್ಪಿಟ್ಕೊಳ್ಳಿ. ರಾಜ್ಯಗಳ ಪುನರ್ ಸಂಘಟನೆ ಕಾಯ್ದೆ 1950. ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ 1956. ನೆಕ್ಸ್ಟ್, ಕೆಳಗಿನಲ್ಲಿ 1989 ಮತ್ತು 1990 ನಡುವೆ ಭಾರತದ ಪ್ರಧಾನಮಂತ್ರಿಯಾಗಿದ್ದವರು ಯಾರು ಅಂದರೆ 1989ರಿಂದ 90ರೊಳಗೆ 3 ಜನ ಆಗ್ತಾರೆ. ಆ್ಯಕ್ಚುಲಿ ಯಾರಾಗಿದ್ದರು? ಮಂತ್ರಿಯಾಗದವರು. ನೋಡಿ, ಪ್ರಶ್ನೆ ಕರೆಕ್ಟಾಗಿ ಓದಬೇಕು. ನಾವು ಆದವರು ಅಂತ ನೋಡ್ತೀವಿ, ಬಟ್ ಆಗದವರು ಅಂತ ಕೇಳಿದರೆ
ಮೊರಾರ್ಜಿ ದೇಸಾಯಿ ಆಗುತ್ತೆ. ಇವರು 1978ರಿಂದ 79ರವರೆಗೆ ಇರ್ತಾರೆ. ತುರ್ತು ಪರಿಸ್ಥಿತಿ ಆದ ನಂತರ ಇವರು ಅಧಿಕಾರ ವಹಿಸ್ಕೊಳ್ತಾರೆ. ವಿವರಣೆಯನ್ನು ನೋಡೋಣ. ಯಾವಾಗ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇವರು ಡಿಸೆಂಬರ್ 2, 89ರಿಂದ 90ರವರೆಗೆ ಪ್ರಧಾನಿ ಆಗಿರ್ತಾರೆ. ವಿ ಪಿ ಸಿಂಗ್ ಅಂತ ಕರೀತಾರೆ. ವಿಶ್ವನಾಥ್ ಪ್ರತಾಪ್ ಸಿಂಗ್ ವಿ ಪಿ ಸಿಂಗ್ ಅಂತಲೇ ಗೊತ್ತಿತ್ತು. ವಿಶ್ವನಾಥ್ ಪ್ರತಾಪ್ ಸಿಂಗ್ ಇದೇ ಫಸ್ಟ್ ಟೈಮ್ ನಾವು ಓದ್ತಾ ಇರೋದು. ಓಕೆ. ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ ಇವರು 89ರಿಂದ 91ರ ಅವಧಿಗಿಂತ ಮೊದಲಾಗಿದ್ದರು. ಮತ್ತೆ ಮೊದಲಾಗಿದ್ದರು ಯಾವಾಗ 77ರಿಂದ 79 ತುರ್ತು ಪರಿಸ್ಥಿತಿ ಆದ ನಂತರ ಇವರೇ ಪ್ರಧಾನಿ ಆಗ್ತಾರೆ. ಐ ಕೆ ಗುಜ್ರಾಲ್ ಇವರು 89ರಿಂದ 91ರ ಅವಧಿಯ ಪ್ರಧಾನಿ ಆಗಿದ್ದರು. ಓಕೆ. ಅವರ ಅವಧಿ ಏಪ್ರಿಲ್ 21 ಮಾರ್ಚ್ 1998. ಓಕೆ. ಐ ಕೆ ಗುಜ್ರಾಲ್ 89ರಿಂದ 90 ಇದೇ ಮಿಸ್ ಆಗಿದೆ. ಓಕೆ. ನೆಕ್ಸ್ಟ್ ನಮ್ಮ ದೇವೇಗೌಡರು ಬಂದರೆ 89-91ರ ಅವಧಿಯ ನಂತರದ ಪ್ರಧಾನಿ ಆಗಿದ್ದರು. ಇಲ್ಲಿ ನನಗೆ ಇದೆ ಕರೆಕ್ಟ್, ನಾನು ಅದಕ್ಕೆ ಐ ಕೆ ಗುಜ್ರಾಲ್ 89 ನಂತರದ ಪ್ರಧಾನಿ ಆಗಿದ್ದರು. ಅಂದರೆ 97ರಿಂದ 98 ಇದ್ದು ಅಂತ ಐ ಕೆ ಗುಜ್ರಾಲ್. ದೇವೇಗೌಡರು ಕೂಡ ಅಷ್ಟೇ 96ರಿಂದ 97ರವರೆಗೆ ಇದ್ದರು. ಓಕೆ. ಆದ್ದರಿಂದ ಮೊರಾರ್ಜಿ ದೇಸಾಯಿ ಅವರು 89-90ರ ನಡುವೆ ಪ್ರಧಾನಿಯಾಗದವರು ಆಗಿದ್ದಾರೆ. ರೈಟ್. ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನ 42ನೇ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಒಂದು ಯಾವುದು ಗುರಿ ಅಂತ ಕೇಳಿದರೆ ಅದರ ಪ್ರಮುಖ ಗುರಿ ಯಾವುದಾಗಿತ್ತು ಅಂದರೆ ನ್ಯಾಯಾಂಗವನ್ನು ಸಂಸತ್ತಿಗೆ ಅಧೀನಗೊಳಿಸುವುದಾಗಿತ್ತು. ಯಾಕೆ ಅಂದರೆ ಅವಾಗ ತುರ್ತು ಪರಿಸ್ಥಿತಿ ಏರಿಕೆ ಆಗಿತ್ತು. ಐ ಥಿಂಕ್ 42, 74, 40, 76. ರೈಟ್. 75ರಲ್ಲಿ ತುರ್ತು ಪರಿಸ್ಥಿತಿ ಇತ್ತು. 4+2 6 ಆಗುತ್ತೆ. ಅಂದ್ರೆ 1976 ಇದಾಗುತ್ತೆ. ತಿದ್ದುಪಡಿ ಆಗುತ್ತೆ. ಇಲ್ಲೇ ಇದೆ ನೋಡಿ. ಈ ಥರ 4+2 6 ಆಗುತ್ತೆ. ಅಂದರೆ 76 1976. ಅದು 44 448 1978ರಲ್ಲಿ ಮತ್ತೆ ಅವರು ಮೊರಾರ್ಜಿ ದೇಸಾಯಿ ಬಂದಾಗ ಪುನಃ ಈ ತಿದ್ದುಪಡಿಗಳನ್ನೆಲ್ಲ ಮತ್ತೆ ಉಲ್ಟಾ ಹೊಡಿಸ್ತಾರೆ. ಏನಾಗುತ್ತೆ ಅಂದರೆ ಭಾರತದ ಇತಿಹಾಸದಲ್ಲಿ ಮಿನಿ ಸಂವಿಧಾನ ಅಂತ ಕರೀತಾರೆ. 42ನೇ ತಿದ್ದುಪಡಿ ನೆನ್ಪಿಟ್ಕೊಳ್ಳಿ. ಇದನ್ನು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಜಾರಿ ತರಲಾಯಿತು. ಓಕೆ. ಸಂವಿಧಾನದಲ್ಲಿ ಹಲವಾರು ಆಮೂಲಾಗ್ರ ಬದಲಾವಣೆಗಳು ಮಾಡಲಾಯಿತು. ಯಾವ ಬದಲಾವಣೆಗಳು ಅಂದರೆ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಕಾನೂನುಗಳು ಸಂವಿಧಾನಕ್ಕೆ ಸಿಂಧುತ್ವ ಪ್ರಶ್ನಿಸುವ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನು ಇದು ಸೀಮಿತಗೊಳಿಸಿತು. ಯಾಕೆ ಸೀಮಿತಗೊಳಿಸಿತು ಅಂದರೆ ತುರ್ತು ಪರಿಸ್ಥಿತಿ ಬಂದಿತ್ತು. ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಹಲವಾರು ಅರ್ಜಿದಾರರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಕಾನೂನು ಬಾಹಿರ ಅಂತ ಅದನ್ನು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಯಾರು ಸುಪ್ರೀಂ ಕೋರ್ಟ್. ಅವಾಗೇನಾಗುತ್ತೆ ಈ ಸುಪ್ರೀಂ ಕೋರ್ಟದ ಅಧಿಕಾರವನ್ನೇ ನಾವು ಮಿತಿಗೊಳಿಸಿಬಿಟ್ರೆ ಸರಿ ಹೋಗುತ್ತಲ್ಲ ಅಂತ ಇಂದಿರಾ ಗಾಂಧಿ ಅವರು ಥಿಂಕ್ ಮಾಡಿ ಈ ಒಂದು ತಿದ್ದುಪಡಿಯನ್ನು ತರ್ತಾರೆ. ಸಂವಿಧಾನ ತಿದ್ದುಪಡಿಯ ಮೇಲೆ ನ್ಯಾಯಾಂಗ ಪರಿಶೀಲನೆಯನ್ನು ನಿಷೇಧಿಸಲಾಯಿತು. ಅಂದರೆ ನಾವು ಸಂಸತ್ತು ನಾವು ಪ್ರಮುಖ, ನಾವೇ ಸ್ಟ್ರಾಂಗು, ನಾವು ಏನೇ ತಿದ್ದುಪಡಿ ಮಾಡಿದ್ರು ನೀ ಏನು ಕೇಳಂಗಿಲ್ಲಪ್ಪ ಸುಪ್ರೀಂ ಕೋರ್ಟು, ಸುಮ್ಮನೆ ಇರುವನಂತ ಇವ್ರ ಉದ್ದೇಶ. ಈ ತಿದ್ದುಪಡಿಯ ಒಂದು ಮುಖ್ಯ ಗುರಿ ಅಂದರೆ ನ್ಯಾಯಾಂಗವನ್ನು ಸಂಸತ್ತಿಗೆ ಅಧೀನಗೊಳಿಸುವುದು. ನಾನು ಹೇಳ್ದಂಗೆ ನೀ ಕೇಳಬೇಕು ಅನ್ನೋದು ಈ ಇಂಟೆನ್ಷನ್. ಶಿಕ್ಷಣವನ್ನು ಮೂಲಭೂತ ಕಡೆಯಲ್ಲಿ ತಂದಿದ್ದು ಅದು 86ನೇ ತಿದ್ದುಪಡಿ 2005. ಇದು ಇಂಪಾರ್ಟೆಂಟ್ ಆಗುತ್ತೆ, ಇದೊಂದು ನೆನ್ಪಿಟ್ಕೊಳ್ಳಿ. 86ನೇ ತಿದ್ದುಪಡಿ ಅದಕ್ಕೆ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಡಿಯಲ್ಲಿ ತಂದಿದ್ದು. ನೆಕ್ಸ್ಟ್, ರವಿ ವಿಮಾನದ ಮೂಲಕ ನ್ಯೂಯಾರ್ಕ್ನಿಂದ ನವದೆಹಲಿಗೆ ಪ್ರಯಾಣಿಸುತ್ತಾನೆ. ಆಗ ರವಿ ಸಮಯದ ವಿಷಯದಲ್ಲಿ ಏನನ್ನು ಅನುಭವಿಸುತ್ತಾನೆ ಅಂದರೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ಇದು ಕೇಳಿದ್ದಾರೆ. ಸರಿಯಾದ ಏನಾಗುತ್ತೆ ಅಂದರೆ ಪ್ರತಿ ರೇಖಾಂಶವನ್ನು ದಾಟಿದಾಗ 4 ನಿಮಿಷ ಅವನಿಗೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಎಷ್ಟು 4 ನಿಮಿಷ. ಯಾಕಾಗುತ್ತೆ ಅಂದರೆ ನ್ಯೂಯಾರ್ಕ್ ಇರೋದಲ್ಲಿ ಅಮೆರಿಕ ಕಂಡು ಇಲ್ಲಿ ಇರುತ್ತೆ, ಹಿಂಗಿರುತ್ತೆ. ಇದಾದ ನಂತರ ಇಲ್ಲಿ ಆಫ್ರಿಕಾ ಬರುತ್ತೆ, ಇಲ್ಲಿ ಯುರೋಪ್ ಬರುತ್ತೆ, ಇಲ್ಲಿ ಇಂಗ್ಲೆಂಡ್ ಬರುತ್ತೆ, ಈ ಕಡೆ ಎಲ್ಲ ಏಷ್ಯಾ ಬರುತ್ತೆ, ಇಲ್ಲಿ ಆಸ್ಟ್ರೇಲಿಯಾ ಬರುತ್ತೆ ಅನ್ಕ ಸಿಂಪಲ್. ಇಲ್ಲಿ ರೇಖೆ ಇರುತ್ತೆ. ಸೊ ಇಲ್ಲಿ ನ್ಯೂಯಾರ್ಕ್ಲಿಂದ ಹಿಂಗೆ ಬಂದಂದ್ರೆ ಒಂದು ವೇಳೆ ಹಿಂಗೆ ಬಂದಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಗಡಿ ಅದಿರುತ್ತೆ. ಯಾವುದು ಅಂತಾರಾಷ್ಟ್ರೀಯ ರೇಖೆ ಅಂತ ಒಂದು ಬರುತ್ತೆ 180 ಡಿಗ್ರಿ. ಇದನ್ನು ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದೆ. ಇದನ್ನ ದಾಟಿದ ನಂತರ ಏನಾಗುತ್ತೆ ಅವನಿಗೆ +444 ಒಂದು ರೇಖಾಂಶ ದಾಟಿದ ನಂತರ ಅವನಿಗೆ 4 ನಿಮಿಷ ಪ್ಲಸ್ ಆಗ್ತಾ ಬರುತ್ತೆ. ಸೊ ನಮ್ಮ ಇಂಡಿಯಾ ಏಷ್ಯಾ ಖಂಡದಲ್ಲಿ ಇಲ್ಲಿರುತ್ತೆ. ಸೊ ಹಂಗಾಗಿ ಅವನಿಗೆ ಏನಾಗುತ್ತೆ, ಅವನಿಗೆ ಸಮಯ ಪ್ಲಸ್ ಆಗ್ತಾ ಬರುತ್ತೆ. ಓಕೆ. ಅದೇ ಒಂದು ಕಲ್ಪನೆ ಈ ಥರ ಇರುತ್ತೆ ಅಂತ.
ಒಂದು ಸರಿ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅವನಿಗೆ 4 ನಿಮಿಷ ಪ್ಲಸ್ ಆಗುತ್ತೆ. ಭೂಮಿಯು ತನ್ನ ಅಕ್ಷವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಆ್ಯಕ್ಚುಲಿ ಇದು ಪಶ್ಚಿಮ ಆಗುತ್ತೆ, ಇದು ಯಾಕೆ ಅಮೆರಿಕ, ನಮ್ಮದು ಈ ಕಡೆ ಪೂರ್ವಕ್ಕಿರುತ್ತೆ. ಹಿಂಗೆ ಈ ಥರ ನ್ಯೂಯಾರ್ಕ್ ಪಶ್ಚಿಮ ಗೋಳಾರ್ಧದಲ್ಲಿದೆ, ನವದೆಹಲಿಯಲ್ಲಿದೆ ಪೂರ್ವಾರ್ಧಗೋಳದಲ್ಲಿದೆ. ಅಂದರೆ ಪಶ್ಚಿಮದಿಂದ ಈ ಪೂರ್ವ ಈ ಒಂದು ರೇಖೆ ಅಂತಾರಾಷ್ಟ್ರೀಯ 180 ಡಿಗ್ರಿ ಇದೆಯಲ್ಲ, ಇದನ್ನ ದಾಟಿದರೆ ಪ್ಲಸ್ ಆಗುತ್ತೆ, ಬರುತ್ತೆ. ಓಕೆ, ಅದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟೈಮ್ ಝೋನ್ ಅಂತೇಳಿ ಕರಿತಾರೆ 180 ಡಿಗ್ರಿ. ಅದು ದಾಟಿದ ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದ್ರೆ ಅವ್ನಿಗೆ ಮೈನಸ್ ಆಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಪ್ಲಸ್ ಆಗುತ್ತೆ. ಪರ್ವತ ಶ್ರೇಣಿಗಳು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದ ಅಂಚುಗಳನ್ನು ರೂಪಿಸ್ತವೆ. ರಚನೆಯಲ್ಲಿ ಅವು ರೇಖೀಯವಾಗಿವೆ. ಯಾವುವು ಆ ಪರ್ವತ ಶ್ರೇಣಿಗಳು ಅಂತ ಕೇಳಿದರೆ ಸರಿಯಾದ ಮಹಾದೇವ, ಕೈಮೂರ್ ಶ್ರೇಣಿ ಮತ್ತು ಮೈಕಲ್ ಶ್ರೇಣಿಗಳು ಅಂತ ಬರ್ತವೆ. ಓಕೆ, ಏನು ಪರ್ವತ ಶ್ರೇಣಿಗಳು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದ, ಇದು ಇಂಡಿಯಾ ಮ್ಯಾಪ್ ಅನ್ಕೊಳ್ಳಿ, ಸಾರಿ ಫಾರ್ ದ್ಯಾಟ್, ಇಂಡಿಯಾ ಮ್ಯಾಪ್ ಇದು ಪೂರ್ವ, ಇಲ್ಲಿ ಈ ಭಾಗದಲ್ಲಿ ಬರ್ತವೆ. ಪೂರ್ವದ ಅಂಚುಗಳನ್ನು ರೂಪಿಸುತ್ತವೆ. ರಚನೆ ಅವು ರೇಖೀಯವಾಗಿವೆ. ಅವು ಯಾವ ಪರ್ವತಗಳು ಅಂದರೆ ಮಹಾದೇವ ಪರ್ವತಕ್ಕಿಲ್ಲೇ ಮಧ್ಯಪ್ರದೇಶದಲ್ಲಿ ಬರ್ತಾ, ಐ ಥಿಂಕ್ ಕೈಮೂರು ಈ ಕಡೆನೇ ಬರುತ್ತೆ, ಮೈಕಲ್ ಶ್ರೇಣಿ ಒಟ್ಟು ಈ ಭಾಗದಲ್ಲಿ ಬರ್ತವೆ. ಓಕೆ, ಎಕ್ಸ್ಪ್ಲನೇಷನ್ ನೋಡೋಣ. ಏನು ದಕ್ಕನ್ ಪ್ರಸ್ಥಭೂಮಿ, ಇದು ಭಾರತದ ಮುಖ್ಯ ಪ್ರಸ್ಥಭೂಮಿ. ಇದರ ಗಡಿಗಳು ಹೀಗೆ ಗುರುತಿಸಲಾಗುತ್ತೆ. ಯಾವುದು ಪಶ್ಚಿಮದ ಅಂಚು, ಪಶ್ಚಿಮ ಅಂದರೆ ಈ ಕಡೆ ಗುಜರಾತ್ ಸೈಡ್, ಪಶ್ಚಿಮದ ಘಟ್ಟಗಳು ಯಾವ ಬರ್ತವೆ, ಪಶ್ಚಿಮ ಗುಜರಾತ್ನಿಂದ ಅಪ್ ಟು ಏನು ತಮಿಳುನಾಡುವರೆಗೆ ಬರುತ್ತೆ. ಯಾವುದು ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಪೂರ್ವದ ಅಂಚುಗಳು ಇವು ಈಸ್ಟರ್ನ್ ಘಾಟ್ಸ್ ಅಂತ, ಪೂರ್ವ ಘಟ್ಟಗಳು ಅಂತ ಕರೀತಾರೆ. ಉತ್ತರದ ಅಂಚು ಅಂದರೆ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳು. ಈ ಶ್ರೇಣಿಯಲ್ಲಿ ಏನಾಗುತ್ತೆ, ಮಹಾದೇವ, ಕೈಮೂರ್ ಮತ್ತು ಮೈಕಲ್ ಶ್ರೇಣಿಗಳು ವಾಸ್ತವವಾಗಿ ಪೂರ್ವ ಘಟ್ಟದ ಭಾಗವಲ್ಲದಿದ್ದರೂ ಅವು ದಕ್ಕನ್ ಪ್ರಸ್ಥಭೂಮಿಯ ಈಶಾನ್ಯ ಮತ್ತು ಪೂರ್ವದ ಅಂಚುಗಳ ಕಡೆಗೆ ಹರಡುತ್ತವೆ. ವಿಶೇಷವಾಗಿ ಮಹಾನದಿ ಕಣಿವೆ, ಚೋಟನಾಗ ಪ್ರಸ್ಥಭೂಮಿ ಕಡೆಗೆ ಹೋಗುತ್ತವೆ. ಎಲ್ಲಿ ಬರ್ತವೆ ಅಂದರೆ ಇದು ಭಾರತದ ಈ ಭಾಗದಲ್ಲಿ ಜಾಸ್ತಿ ಈ ಥರ ಹೋಗಿರ್ತವೆ ಅಂತ ಅರ್ಥ. ಓಕೆ, ರೈಟ್. ಭಾರತ ಕೆಳಗಿನವುಗಳಲ್ಲಿ ಪ್ರಮುಖ ಚಹಾ ಉತ್ಪಾದನಾ ಪ್ರದೇಶ ಯಾವುದು ಅಂತ ಕೇಳಿದರೆ ಯಾವುದಾಗುತ್ತೆ? ಸಾಮಾನ್ಯವಾಗಿ ನಮ್ಮ ಕರ್ನಾಟಕನಿರುತ್ತೆ. ಅಸ್ಸಾಂನ ಗುಡ್ಡಗಾಡು ಪ್ರದೇಶ. ನಮ್ಮ ಕರ್ನಾಟಕ ಬಂದರೆ ಕರ್ನಾಟಕ, ತಮಿಳುನಾಡು, ನೀಲಗಿರಿ ಬೆಟ್ಟ ಬಂದರೆ ಕಾಫಿ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಅಸ್ಸಾಂನ ಗುಡ್ಡಗಾಡು ಪ್ರದೇಶವು ಚಹಾ, ಅಸ್ಸಾಂ ಟೀ, ಎಸ್. ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳ ಅಲ್ಲೆಲ್ಲ ಡಾರ್ಜಿಲಿಂಗ್ ಟೀ, ಅಸ್ಸಾಂ ಟೀ ಅವೆಲ್ಲ ಬರ್ತಾವಲ್ಲ, ಆ ಸೈಡ್ ಭಾರತ ಗುಡ್ಡಗಾಡು ಪ್ರದೇಶಗಳು ಜಾಸ್ತಿ ಇದೆ. ಓಕೆ, ಅಸ್ಸಾಂ ಭಾರತ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಚಹಾ ಉತ್ಪಾದಿಸುವ ರಾಜ್ಯವಾಗಿದೆ. ಇಲ್ಲಿ ಪ್ರಮುಖವಾಗಿ ಯಾವುದು ಬ್ರಹ್ಮಪುತ್ರ ಕಣಿವೆ ಮತ್ತು ಅದರ ಸುತ್ತಮುತ್ತಲ ಗುಡ್ಡಗಾಡು ಪ್ರದೇಶಗಳಲ್ಲಿ ಚಹಾ ಉತ್ಪಾದನೆ ಜಾಸ್ತಿಯಾಗಿ ನಡೆಯುತ್ತೆ. ಮತ್ತು ನೀಲಗಿರಿ ಕೇರಳದಲ್ಲ, ದಕ್ಷಿಣ ಭಾರತ ಒಂದು ಪ್ರಮುಖ ಚಹಾ ಉತ್ಪಾದನಾ ಪ್ರದೇಶವಾಗಿದೆ. ಆದರೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ನಂತರ ಸ್ಥಾನದಲ್ಲಿ ತಮಿಳುನಾಡಿನ ನೀಲಗಿರಿದಲ್ಲಿ ಕೂಡ ಚಹಾ ಉತ್ಪಾದನೆ ಆಗುತ್ತೆ. ಓಕೆ, ಬಾಬು ಬುಡನ್ಗಿರಿದು ಕಾಫಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಓಕೆ, ನೆಕ್ಸ್ಟ್ ಬರಪೀಡಿತ ಪ್ರದೇಶಗಳಿಗೆ ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಮುಖ್ಯ ಉದ್ದೇಶ ಆಪ್ಷನ್ಸ್ 1 ಫಸ್ಟ್ ಇದಾಗುತ್ತೆ. ಸಮುದಾಯವನ್ನು ಬಲಪಡಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸಂಪರ್ಕ ಬಳಕೆಗಾಗಿ ಅವುಗಳನ್ನು ಯೋಜನೆ ಮಾಡಲು ಸಕ್ರಿಯಗೊಳಿಸುವುದು. ಓಕೆ, ಯಾಕಂದರೆ ನಾವು ಸಾಮಾನ್ಯವಾಗಿ ನೀವು ಹಳ್ಳಿಯವರಾಗಿದ್ದರೆ ಹಳ್ಳಿ ಕಡೆ ಥರ ಥಿಂಕ್ ಮಾಡಿ, ಈ NREG ಯೋಜನೆ ಬರುತ್ತಲ್ಲ, NREG ಯೋಜನೆ ಅದಕ್ಕೆ ಬರುತ್ತೆ ಜನರಿಗೆ ಬಲಿಷ್ಠ ಮಾಡೋಕ್ಕೆ. ಅದು ಬೇರೆ. ಅದು ಇವಾಗ ಅದರಲ್ಲಿ ಕೂಡ ಕೆಲವಷ್ಟು ಕೆರೆಗಳು, ಹೊಂಡಗಳು ನಿರ್ಮಾಣ ಆಗುತ್ತವೆ. ಆ ಕೆರೆಗಳಲ್ಲಿ ನೀರು ನಿಂತರೆ ಏನಾಗುತ್ತೆ, ಜನರಿಗೆ ದಿನಬಳಕೆಗೆ ಯೂಸ್ ಆಗುತ್ತೆ. ಯಾವ ರೀತಿ, ಅವ್ರ ಬಟ್ಟೆ ಒಗೆಯಲಾಗಿರ್ಬೋದು, ಇಲ್ಲ ಅವ್ರ ಎತ್ತುಗಳಿಗೆ ನೀರು ತೋಡಿಸಲು, ನೀರು ಉಣಿಸಲು, ಈ ಥರ ಹೊಲಗಳಿಗೆ ನೀರು ಉಣಿಸಲು. ಇದರಿಂದ ಏನಾಗುತ್ತೆ, ಸಮುದಾಯವನ್ನು ಬಲಪಡಿಸ್ತಾರೆ. ಸಮುದಾಯ ಏನಾಗುತ್ತೆ, ಆದರೆ ಅವರಿಗೆ ದಿನಬತ್ತೆ ನೀರು ಸಿಗುತ್ತಲ್ಲ, ಈ ಥರ ಥಿಂಕ್ ಮಾಡಿದ್ರೆ ಇದು ಬೆಸ್ಟ್ ಆನ್ಸರ್ ಮಾಡ್ಬೋದು. ಅದರ ಪ್ರಮುಖ ಉದ್ದೇಶಗಳು ನೋಡಿ, ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಯಾಕಂದ್ರೆ ಹಳ್ಳದ ನೀರು ಸುಮ್ಮನೆ ಹರ್ಕೊಂಡು ಹೋದರೆ ಬೇಸಿಗೆಲಿ ಖಾಲಿ ಇರ್ತವೆ. ಅಲ್ಲೆಲ್ಲಿ ತಡೆದು ನಿಲ್ಲಿಸಿದ್ರೆ ಸ್ವಲ್ಪ ಬೇಸಿಗೆ ನೀರು ಕೂಡ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಾಗ್ತವೆ. ಸಮುದಾಯಗಳ ಪಾಲ್ಗೊಳ್ಳುವಿಕೆ.
ಇವಾಗ ಸಾಮಾನ್ಯವಾಗಿ ಸ್ಥಳೀಯ ಜನರೇ ಅವುಗಳ ನಿರ್ಮಾಣೋದ್ರಿಂದ ಅಲ್ಲಿ ಏನಾಗುತ್ತೆ, ಅವರು ಪಾಲ್ಗೊಂಡು ಅವರು ಕೂಡ ಆರ್ಥಿಕವಾಗಿ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಅದಕ್ಕೂ ಹೆಂಗೆ ಮತ್ತು ಅಲ್ಲಿ ನೀರು ನಿಂದ್ರೋದ್ರಿಂದ ಅದನ್ನು ಬಳಕೆ ಮಾಡ್ಕೊಂಡು ಬೆಳೆ ಬೆಳಿಬೋದಲ್ಲ. ಸಿಂಪಲ್ ಥಾಟ್ಸ್. ಓಕೆ, ಡನ್. 1931ರಲ್ಲಿ ಬಿಡುಗಡೆಯಾದ ಮೊದಲ ಟಾಕಿ ಚಲನಚಿತ್ರ ಭಕ್ತ ಪ್ರಹ್ಲಾದವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ, ಯಾರು ಅಂದರೆ ಹನುಮಪ್ಪ ಮುನಿಯಪ್ಪ ರೆಡ್ಡಿ ಆಗಿರುತ್ತೆ. ರೈಟ್. ಈ ಪ್ರಶ್ನೆ ಯಾವುದು? ಹನುಮಪ್ಪ ಮುನಿಯಪ್ಪ ರೆಡ್ಡಿ. ಇದು ಆಂಧ್ರ ಪ್ರದೇಶ ತೆಲಂಗಾಣ ಆಗಿರೋದ್ರಿಂದ ಅದಕ್ಕೆ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ ಆ್ಯಕ್ಚುಲಿ ಈ ಪ್ರಶ್ನೆ. ಏನು? ಹನುಮಪ್ಪ ಮುನಿಯಪ್ಪ ರೆಡ್ಡಿಯಪ್ಪ ಅಂತ. ಭಕ್ತ ಪ್ರಹ್ಲಾದ ಇದು ದಕ್ಷಿಣ ಭಾರತದ ತೆಲುಗು ಮೊದಲ ಟಾಕಿ ಮಾತನಾಡೋ ಚಲನಚಿತ್ರ ಆಗಿತ್ತು, ಅಂದ್ರೆ ತೆಲುಗಿಂದು. ಇದು 1931ರಲ್ಲಿ ಬಿಡುಗಡೆ ಇದ್ದು ಭಾರತದ ಮೊದಲ ಟಾಕಿ ಚಿತ್ರ ಯಾವುದು? ಅಲಂ ಅರ. ಇದು ಇಂಪಾರ್ಟೆಂಟ್ ನೋಡಿ, ಇದನ್ನು ಕೇಳ್ಯಾರ, ಜಾಸ್ತಿ ಕೇಳ್ಯಾರ. ಭಾರತದ ಮೊದಲ ಟಾಕಿ ಚಿತ್ರವಾದ ಅಲಂ ಅರ, ಅದು ಯಾವ ಭಾಷೆ? ಹಿಂದಿ. 1931ರಲ್ಲಿ ಬಿಡುಗಡೆ ಆಯಿತು. ಓಕೆ, ರೈಟ್. ಜನಪ್ರಿಯ ಜಾನಪದ ಕಲೆ ಯಾವುದು? ಜನಪ್ರಿಯ ಜಾನಪದ ಕಲೆಗಳನ್ನು ಬಳಸಿ ದಲಿತರಲ್ಲಿ ಜಾಗೃತಿ ಮೂಡಿಸಲು ಬಂಗ್ಯಾರೆಡ್ಡಿ ವರ್ಮಾ ಅವರು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಜಗನ್ಮಿತ್ರ ಮಂಡಳಿ. ಏನು? ಬಂಗ್ಯಾರೆಡ್ಡಿ ಅಂತ ಒಬ್ಬರು ಜನಪದ ಕಲಾವಿದರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಆಂಧ್ರ ಪ್ರದೇಶ, ಇಂದಿನ ತೆಲಂಗಾಣದಲ್ಲಿ ಏನು ಮಾಡ್ತಾರೆ, ಹೈದರಾಬಾದ್ ಪ್ರದೇಶದ ಒಬ್ಬ ಪ್ರಮುಖ ದಲಿತ ಕಾರ್ಯಕರ್ತ ಮತ್ತು ಸಾಮಾಜಿಕ ಸುಧಾರಕರಾಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಅವರು ಏನು ಮಾಡ್ತಾರೆ, ಈ ಜಾಗೃತಿ ಮೂಡಿಸ್ತಾರೆ. ಏನು ಜನಪದ ಸಾಹಿತ್ಯದ ಮೂಲಕ ಅವರು ಜಾಗೃತಿ ಮೂಡಿಸ್ತಾರೆ. ಓಕೆ. ಸತ್ಯ ಶೋಧಕ ಸಮಾಜ ಇದು ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾಯಿ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಶಾರದಾ ಸದನ್ ಇದನ್ನು ಪಂಡಿತ್ ರಮಾಬಾಯಿ ಅವರು, ಇದು ಇಂಪಾರ್ಟೆಂಟ್ ನೋಡಿ, ಶಾರದಾ ಸದನ್ ಪಂಡಿತ್ ರಮಾಬಾಯಿ ಅವರು ಸ್ಥಾಪಿಸ್ತಾರೆ. ಆದಿ ಹಿಂದೂ ಸೊಸೈಟಿ ಅಂತೇಳಿ ಇದು ಭಾಗ್ಯರೆಡ್ಡಿ ವರ್ಮಾ ಅವರು ನಂತರದ ದಿನಗಳಲ್ಲಿ ನೀಡಿದ ಒಂದು ವಿಶಾಲವಾದ ಶೀರ್ಷಿಕೆಯಾಗಿದ್ದು, ಜಗನ್ಮಿತ್ರ ಮಂಡಳಿಯು ಜನಪದ ಕಲೆಗಳ ಮೂಲಕ ಜಾಗೃತಿ ಮೂಡಿಸಲು ಬಳಸಿದ ನಿರ್ದಿಷ್ಟ ಸಾಧನವಾಗಿತ್ತು. ಓಕೆ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ತಿದ್ದುಪಡಿಯು ರಾಜ್ಯವು 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಬೇಕೆಂದು ಹೇಳುತ್ತದೆ. ಅದು ಯಾವ ತಿದ್ದುಪಡಿ ಅಂತ? 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು. ಅದು ಯಾವ ತಿದ್ದುಪಡಿ ಅಂತ ಕೇಳಿದ್ರೆ ಸರಿಯಾದ ಯಾವ ತಿದ್ದುಪಡಿ? 86ನೇ ತಿದ್ದುಪಡಿ 2002ರಲ್ಲಿ ಆಗುತ್ತೆ. ಎಸ್, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಆಗುತ್ತೆ. ಇದು 3 ಪ್ರಮುಖ ಬದಲಾವಣೆಗಳನ್ನು ಮಾಡುತ್ತೆ. ಏನು ಬದಲಾವಣೆಗಳು ಮಾಡುತ್ತೆ ಅಂದರೆ, ಒಂದನೇದು ಮೂಲಭೂತ ಹಕ್ಕುಗಳು, ಅಂದರೆ ಸಂವಿಧಾನಕ್ಕೆ ಹೊಸ ಆರ್ಟಿಕಲ್ ಸೇರ್ಪಡೆ ಆಗಿತ್ತು. ಯಾವುದು? ಆರ್ಟಿಕಲ್ 21A. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಪ್ರತಿ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲೇಬೇಕು. ಅದು ಮೂಲಭೂತ ಹಕ್ಕು ಅಂತೇಳಿ ಆಯಿತು. ಎರಡನೇದೇನು? ರಾಜ್ಯ ನಿರ್ದೇಶಕತೆಗಳಿಗೆ ಆರ್ಟಿಕಲ್ 45 ಬದಲಾಯಿಸಿ ರಾಜ್ಯವು ಎಲ್ಲ ಮಕ್ಕಳಿಗೆ 6 ವರ್ಷ ತುಂಬುವವರೆಗೆ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸಬೇಕು. ಉದಾಹರಣೆಗೆ ಅಂಗನವಾಡಿಗಳು ನಡೆದಿದೆ ಪ್ರತಿ ವಿಲೇಜ್ಗಳಲ್ಲಿ. ಇದೇ ಆರ್ಟಿಕಲ್ ಮುಖಾಂತರ ಅಂಗನವಾಡಿಗಳು ಜಾರಿಯಾಗಿದ್ದು. ಓಕೆ. ಇವಾಗ ಪ್ರಾಥಮಿಕ ಶಿಕ್ಷಣ ಗೌರ್ಮೆಂಟ್ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಪಠ್ಯಪುಸ್ತಕ ಎಲ್ಲ ನೀಡ್ತಾರೆ. ಇದೇ ಆರ್ಟಿಕಲ್ ಅದಕ್ಕೆ ಸಪೋರ್ಟ್ ಮಾಡೋದು. ನೆಕ್ಸ್ಟ್, ಮೂಲಭೂತ ಕರ್ತವ್ಯ ಹೊಸ ಆರ್ಟಿಕಲ್ 51AK ಅನ್ನು ಸೇರಿಸಿ ಇದರಡಿಯಲ್ಲಿ ಏನು ಮಾಡ್ತಾರೆ ಅಂದರೆ, ತಂದೆ ತಾಯಿಗಳು ಇರ್ತಾರಲ್ಲ ಅವರು 6ರಿಂದ 14 ವಯಸ್ಸಿನ ಮಗುವಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸೋದು ಮೂಲಭೂತ ಕರ್ತವ್ಯ ತಂದೆ ತಾಯಿಗಳದು. ಬೇಡ ಓದೋದು ಬೇಡ ಹೋಗೋ ಕೆಲಸಕ್ಕೆ ಅಂದರೆ ತಂದೆ ತಾಯಿಗಳು ಕೂಡ ಅದು ಅವ್ರ ಕರ್ತವ್ಯ ಆಗಲ್ಲ, ಅದು ಕಾನೂನು ಬಾಹಿರ ಆಗುತ್ತೆ. ಓದಿಸ್ಬೇಕಂತ ಇರುತ್ತೆ. ಇತರ ಆಯ್ಕೆಗಳು ನೋಡೋಣ. 61ನೇ ತಿದ್ದುಪಡಿ ಏನಾಗುತ್ತೆ, ಇದು ಕೂಡ ಇಂಪಾರ್ಟೆಂಟ್. 89ರಲ್ಲಿ ಆಗುತ್ತೆ. ವಯಸ್ಸು ಯಾವುದು? ಮತದಾನ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿತ್ತು. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 42ನೇ ತಿದ್ದುಪಡಿ 76ರಲ್ಲಿ ಆಯಿತು. 4+2 76 ಮಿನಿ ಸಂವಿಧಾನ ಅಂತ ಕರೀತಾರೆ. ಇದರಲ್ಲಿ ಸಮಾಜವಾದಿ ಜಾತ್ಯತೀತ ಪದಗಳನ್ನು ಪ್ರಸ್ತಾವನೆಗೆ ಅಂದರೆ ಪೂರ್ವ ಪೀಠಿಕೆಗೆ ಸೇರಿಸಲಾಯಿತು. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವು ಜಾಸ್ತಿ ಕೇಳಿದ್ರೆ ನೋಡ್ಕೊಳ್ಳಿ. 102ನೇ ತಿದ್ದುಪಡಿ 2018ರಲ್ಲಿ ಆಯಿತು. ಇದೇನಾಯಿತು? ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಯಿತು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇವು 3 ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದರಲ್ಲಿ ಒಂದಲ್ಲೊಂದು ಈ CTTT ಕೇಳದೇ ಇದ್ದರೂ ಕೂಡ ನಿಮಗೆ ಬೇರೆ ಬೇರೆ ಎಕ್ಸಾಮ್ PEC PSI ಈ ಥರ ಎಕ್ಸಾಮ್ಗಳಿಗೆ ಇವು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್, ವಿಜ್ಞಾನ ಪಾಠದಲ್ಲಿ
ಸಮಯದಲ್ಲಿ ಶ್ರೀಮತಿ ಪಟೇಲ್ ರವರು ತಮ್ಮ ವಿದ್ಯಾರ್ಥಿಗಳ ಸಣ್ಣ ಗುಂಪುಗಳ ಪ್ರಯೋಗ ಮಾಡಲು ಮತ್ತು ಅವಲೋಕನಗಳನ್ನು ದಾಖಲಿಸಲು ಹೇಳುತ್ತಾರೆ. ಈ ಚಟುವಟಿಕೆಯಲ್ಲಿ ಯಾವ ರೀತಿಯ ಕಲಿಕಾ ಸಂವಹನಕ್ಕೆ ಪ್ರಾಥಮಿಕ ಒತ್ತು ನೀಡಲಾಗಿದೆ ಅಂದರೆ ವಿದ್ಯಾರ್ಥಿ ಸಂವಹನ. ಅಂದರೆ ಒಬ್ಬ ಟೀಚರ್ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ದೊಡ್ಡದಿದೆ, ಸಿಂಪಲ್ ಆಗಿ ಹೇಳ್ತೀನಿ. ಟೀಚರ್ ಏನು ಮಾಡ್ತಾರೆ, ಒಂದು ವಿದ್ಯಾರ್ಥಿಗಳಲ್ಲಿ ಸಣ್ಣ ಸಣ್ಣ ಗುಂಪು ಮಾಡಿಬಿಟ್ಟು ಒಂದು ಒಂದು 5 ಜನರ ಗುಂಪು ಮಾಡಿ ಅವ್ರು ಏನು ಮಾಡ್ತಾರೆ ಅಂತೇಳಿ ನೋಡೋದು. ಅವಾಗ ಅಲ್ಲಿ ಅವ್ರು ಟೀಚರ್ ಎದಕ್ಕೆ ಮಾಡಿದ್ರು ಅಂದರೆ ವಿದ್ಯಾರ್ಥಿಗಳ ಮಧ್ಯೆ ಟೀಚರ್ ವಿದ್ಯಾರ್ಥಿ 4-5 ಗುಂಪುಗಳು ಸುಮ್ಮನೆ ಕೊಡ್ತಾವ, ಅದು ಇದು ಅಂತ ಮಾತಾಡ್ಕೊಂಡು ಕುಂದಿರ್ತಾವಲ್ಲ, ಹಂಗೆ ಅದ್ರಲ್ಲಿ ಏನಾಗುತ್ತೆ, ವಿದ್ಯಾರ್ಥಿ ಸಂವಹನ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಸಂವಹನ ಹೆಚ್ಚಾಗುತ್ತೆ. ಯಾಕಂದರೆ ಗುಂಪು ಇರೋದು ಟೀಚರ್ ಇರೋಲ್ಲ, ವಿದ್ಯಾರ್ಥಿಗಳೇ ಇರ್ತಾರೆ, ಬೇರೆಯವ್ರು ಇರೋಲ್ಲ. ಹಂಗಾಗಿ ಒತ್ತು ಎದಕ್ಕೆ ಕೊಟ್ಟರು ಅಂದರೆ ಕೆಲಸ ಮಾಡುವಾಗ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಗಳನ್ನು ಹಂಚಿಕೊಳ್ಳುತ್ತಾರೆ. ನಿನ್ನೆ ಒಂದಲ್ಲಿ ಒಬ್ಬ ಚಿಕ್ಕ ಮಕ್ಕಳವ್ರು ಹಂಗೆ ಹೇಳ್ತಾರೆ. ದೊಡ್ಡವರಾದರೆ ನಾನು ನಿನ್ನೆ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಪಾಠ ಮಾಡಿದೆ, ಅದರಲ್ಲಿ ಹಳೆಯ ರಾಮರಾಯ ಹಿಂಗೆ ಯುದ್ಧದಲ್ಲಿ ಸೋತನಂತೆ, ವಿಜಯನಗರ ಸಾಮ್ರಾಜ್ಯ ಹಾಳಾಯಿತಂತೆ, ಅವನು ಇನ್ನೊಬ್ರು ಹಿಂಗೆ ಈ ಥರ ಪ್ರಯೋಗಗಳನ್ನು ಒಟ್ಟಿಗೆ ನಡೆಸ್ತಾರೆ, ಫಲಿತಾಂಶಗಳನ್ನು ಉಳಿಸ್ತಾರೆ ಮತ್ತು ಪರಸ್ಪರ ಕಲಿಯುತ್ತಾರೆ. ಈ ಪ್ರಕ್ರಿಯೆ ವಿದ್ಯಾರ್ಥಿ ಸಂವಹನ ಕೇಂದ್ರ ಬಿಂದುವಾಗಿರುತ್ತೆ. ಓಕೆ, ಇಲ್ಲಿ ಪ್ರಯೋಗ ಮಾಡಿದ್ರು ಪ್ರಯೋಗದ ಭಾಗವಾಗಿ ಸಹವರ್ತಿಗಳೊಂದಿಗೆ ಮಾತುಕತೆ, ಕೆಲಸ ಹಂಚಿಕೆ ಮುಖ್ಯವಾಗಿರೋದ್ರೆ ಪ್ರಾಥಮಿಕ ಮತ್ತು ವಿದ್ಯಾರ್ಥಿ ಸಂವಹನಕ್ಕೆ ಇರುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪ್ರಾಥಮಿಕ ಹಂತದಲ್ಲಿ ಕಲಿಕಾ ಅವಧಿಯ ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಸಂಬಂಧಿತವಾಗಿದೆ? ಅಂದರೆ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯ ಅವಧಿಯ ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡುವಾಗ ಈ ಕೆಳಗಿನ ಯಾವುದು ಅನ್ವಯ ಆಗಲ್ಲ, ಕಡಿಮೆ ಅನ್ವಯ ಆಗುತ್ತಂತ ಯಾವುದಾಗುತ್ತೆ ಅಂದರೆ ಶಿಕ್ಷಕರ ಉಡುಪು. ಯಾಕಾಗಲ್ಲ ಶಿಕ್ಷಕರ ಉಡುಪು? ದಟ್ಸ್ ನಥಿಂಗ್, ನಾಲೆಜ್ ಇಸ್ ಪವರ್. ನಾಲೆಜ್ ಇದ್ದು ಶಿಕ್ಷಕ ಇದ್ನಂದರೆ ಅವನು ಸ್ವಲ್ಪ ಡ್ರೆಸ್ ಹಳೆ ಡ್ರೆಸ್ ಹಾಕೊಂಬಂದನು ವಿದ್ಯಾರ್ಥಿಗಳು ಎಕ್ಸೆಪ್ಟ್ ಮಾಡ್ತಾರಂತ. ಓಕೆ, ಇಲ್ಲಿ ನೋಡಿ, ಬೋಧನಾ ಕಲಿಕಾ ಪ್ರಕ್ರಿಯೆ ವಿದ್ಯಾರ್ಥಿಗಳ ಪ್ರೇರಣೆ ಇಂಪಾರ್ಟೆಂಟ್. ಯಾಕಂದರೆ ಕಲಿಬೇಕಾದ್ರೂ ವಿದ್ಯಾರ್ಥಿಗಳು ಪ್ರೇರಣೆ ಇರಬೇಕು. ಏನಂತಾರಲ್ಲ, ಕುದುರೆನ ಕೆರೆವರೆಗೆ ಮಾತ್ರ ಒಯ್ಬೋದಂತೆ ನೀರು ಕುಡ್ಸೋಕ್ಕೆ, ಬಾಯಿ ತೆರೆದು ಕುದುರೆಗೆ ನೀರು ಹಾಕ್ಸೋಕ್ಕಾಗಲ್ಲ. ಯಾಕಂದ್ರೆ ಅದು ಹಸು ಆದ್ರೆ ಮಾತ್ರ ಕುಡಿಯೋಕ್ಕೆ ಸಾಧ್ಯ. ಹಂಗಾಗಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪ್ರೇರಣೆ ಇರ್ಬೇಕು. ನಾವು ಕಲಿಬೇಕಂತ ಆಸಕ್ತಿ ಇದ್ದರೆ ಮಾತ್ರ ಅದು ಕಲಿಕೆಯಲ್ಲಿ ಪರಿಣಾಮಕಾರಿ ಆಗುತ್ತೆ. ವಿಷಯದ ಸ್ಪಷ್ಟತೆ ಮತ್ತು ವಿವರಿಸುವ ವಿಧಾನ ಇರಬೇಕು. ವಿಷಯನ ಸ್ಪಷ್ಟವಾಗಿ ವಿವರಣೆ ಮಾಡಬೇಕು. ನಾನು ಸಮ್ಟೈಮ್ ಅಲ್ಲೆಲ್ಲಿ ತೋರಿಸೋದಲ್ಲ, ಮಕ್ಕಳಿಗೆ ಗೊಂದಲ ಉಂಟಾಗುತ್ತೆ. ಸೊ ನೆಕ್ಸ್ಟ್ ಮೌಲ್ಯಮಾಪನ ವಿಧಾನಗಳ ಪರಿಣಾಮಕಾರಿಕತ್ವ. ಅಂದರೆ ನಾವು ಏನು ವಿಷಯನ ಮಂಡನೆ ಮಾಡ್ತೀವಿ ನೋಡು, ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು. ಶಿಕ್ಷಕರ ಉಡುಪಿದು ಅಷ್ಟು ಕ್ಲಾರಿಫಿಕೇಶನ್ ಆಗಲ್ಲ. ಓಕೆ, ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಹಕ್ಕುಗಳ ಎಂಬ ಪಾಠವನ್ನು ಈ ಕೆಳಗಿನ ಯಾವ ಮುಖ್ಯ ಥೀಮ್ನ ಆಧಾರದ ಮೇಲೆ? ಒಂದು ನಿಮಿಷ. ಓಕೆ, ಏನು ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಹಕ್ಕುಗಳು ಎಂಬ ಪಾಠವನ್ನು ಕೆಳಗಿನ ಯಾವ ಥೀಮ್ ಎದಕ್ಕಾಗಿ ಅಲ್ಲಿ ಇಟ್ಟಿದ್ದಾರೆ, ಪಾಠ ಸೇರಿಸಿದ್ದಾರೆ ಅಂತ? ಎದಕ್ಕಂದರೆ ಮೌಲ್ಯಗಳು ಮತ್ತು ಮಕ್ಕಳ ಹಕ್ಕುಗಳು ಅಂತ. ಮೌಲ್ಯಗಳು ಮತ್ತು ಹಕ್ಕುಗಳು, ಅದಕ್ಕಾಗಿ ಈ ಒಂದು ಪಾಠವನ್ನು ಮಕ್ಕಳ ಹಕ್ಕುಗಳು ಪಾಠವನ್ನು ಇಟ್ಟಿದ್ದಾರೆ. ಸುರಕ್ಷತೆ ಆಗಲ್ಲ, ಆ್ಯಕ್ಚುಲಿ ಆಹಾರ ಮತ್ತು ಆರೋಗ್ಯ ನೈರ್ಮಲ್ಯ ಇದೂ ಆಗಲ್ಲ. ಮೌಲ್ಯಗಳು ಮತ್ತು ಹಕ್ಕುಗಳು ಮಕ್ಕಳ ಹಕ್ಕುಗಳು ಅಂದರೆ ಇಲ್ಲಿ ಹಕ್ಕುಗಳು ಬರುತ್ತೆ. ಪ್ರಯಾಣ ಟ್ರಾವೆಲ್ ಅದು ಆಗಲ್ಲ. ಓಕೆ, ಸಿಂಪಲ್ ಇದೆ. ಪರಿಣಾಮಕಾರಿ ಪರಿಸರ ಅಧ್ಯಯನ ತರಗತಿ ವಾತಾವರಣವನ್ನು ಸೃಷ್ಟಿಸಲು ಶಿಕ್ಷಕರಿಗೆ ಈ ಕೆಳಗಿನ ಯಾವ ಚಟುವಟಿಕೆಯು ಕಡಿಮೆ ಸಹಾಯವನ್ನು ಮಾಡುತ್ತದೆ? ಪರಿಣಾಮಕಾರಿ ಪರಿಸರ ಅಧ್ಯಯನ ಪಾಠ ಮಾಡಬೇಕಾದ್ರೆ ಈ ಕೆಳಗಿನವರು ಎಲ್ಲ ಪರಿಣಾಮಕಾರಿ ಇದೆ, ಆದರೆ ಒಂದು ವಿಷಯ ಪರಿಣಾಮಕಾರಿ ಅಲ್ಲ ಅಂತ ಹೇಳ್ತದೆ. ಅದು ಯಾವುದು ಅಂದರೆ ಪುಸ್ತಕಗಳನ್ನು ಓದುವುದರಿಂದ ಪರಿಸರ ಗೊತ್ತಾಗುತ್ತೆ, ಅಷ್ಟು ಪರಿಣಾಮಕಾರಿ ಆಗಲ್ಲ. ಇವಾಗ ವನ ಹಿಂಗಿತ್ತು ಅಂದ್ರೆ ದೊಡ್ಡೇನು ವನ ಪರಿಸರದಲ್ಲಿ ಜಿಂಕೆಗಳಿರ್ತವೆ, ಹುಲಿಗಳಿರ್ತವೆ, ಸಿಂಹ, ಅವುಗಳನ್ನು ವಿದ್ಯಾರ್ಥಿಗಳನ್ನ ಸಫಾರಿ ಕರ್ಕೊಂಡೋಗಿ ಅವ್ರು ತೋರಿಸೋದ್ರಿಂದ ಏನಾಗುತ್ತೆ ಪರಿಣಾಮಕಾರಿ. ಹುಲಿ ಅಂದರೆ ಹಿಂಗಿರುತ್ತೆ, ಗಿಡಗಳು ಹಿಂಗಿರ್ತವೆ ಅಂತ ಗೊತ್ತಾಗುತ್ತೆ. ಅದೇ ಪುಸ್ತಕದಲ್ಲಿ ಓದೋದ್ರಿಂದ ಅಷ್ಟು ಕಲ್ಪನೆ ಮೂಡಲ್ಲ ಅಂತ ಇದು. ಸೊ ಗುಂಪುಗಳಲ್ಲಿ ಚರ್ಚೆ ಮಾಡೋದ್ರಿಂದ ಕೂಡ ಒಬ್ಬರೊಬ್ಬ ವಿದ್ಯಾರ್ಥಿಗಳಿಗೆ ಕಲ್ಪನೆಗಳು ಜಾಸ್ತಿ ಉಂಟಾಗ್ತವೆ. ಯಾಕಂದರೆ ಒಬ್ಬನಿಗೊಬ್ಬನು ಬ್ರಹ್ಮ ವಿವರಣೆ ಮಾಡ್ಬೇಕಾದ್ರೆ ಒಬ್ಬರು ವಿದ್ಯಾರ್ಥಿಗಳ ಶೈಲಿ ಇನ್ನೊಬ್ಬ ವಿದ್ಯಾರ್ಥಿ ಶೈಲಿ ಅವರೇನೋ ಅನುಕರಣೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಆಲೋಚಿಸುವುದು ಮತ್ತು ಹೇಳುವುದು. ಇದು ಆಲೋಚಿಸುವುದು ಮತ್ತು ಹೇಳುವುದು ಅಂದರೆ ಅವನು ಇಮ್ಯಾಜಿನೇಷನ್ ಮಾಡಿಕೊಂಡು ಅದು ಯಾವುದು ರೈಟು ಯಾವುದು ಅದು ಕೂಡ ಉತ್ತಮ. ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ದಾಖಲಿಸುವುದು ಅಂದರೆ ವೈಯಕ್ತಿಕವಾಗಿ ಓಡಾಡಿ ಸುತ್ತಮುತ್ತ ಪರಿಸರದಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮತ್ತು ಅದನ್ನ ರೈಟಿಂಗ್ ಮಾಡೋದು. ಸೊ ಪುಸ್ತಕ ಓದೋದು ಅಷ್ಟು ಸಮಂಜಸ ಅಲ್ಲ ಅಂತ. ಪರಿಣಾಮಕಾರಿ EVS ತರಗತಿ ವಾತಾವರಣವು
ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ಳಬೇಕು. ಇದರ ಗುಂಪು ಚರ್ಚೆಯಲ್ಲಿ ಸಕ್ರಿಯವಾಗಿರ್ತಾರೆ. ಆಲೋಚನೆ ಮತ್ತು ಹೇಳೋದ್ರಿಂದ ಅವನು ಆ್ಯಕ್ಟಿವ್ ಆಗಿ ಥಿಂಕ್ ಮಾಡ್ತಾನೆ. ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಎಲ್ಲ ಕಡೆ ಓಡಾಡ್ತಾನೆ. ಈ ಥರ ಅವರಿಗೆ ನೇರ ಅನುಭವ, ಸಹಯೋಗ, ವಿಮರ್ಶಾತ್ಮಕ ಚಿಂತನೆಗೆ ಅವಕಾಶ ನೀಡಬೇಕು. ಅವಾಗ ಅದು ಪರಿಣಾಮಕಾರಿ ಪರಿಸರ ಬೋಧನೆ ಆಗುತ್ತೆ ಅಂತ. ಪುಸ್ತಕ ಓದೋದ್ರಿಂದ ಆಗೋಲ್ಲ. ಸೊ ಇಲ್ಲಿಯವರೆಗೆ ಎಲ್ಲ ತೆಲಂಗಾಣ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪರಿಸರ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಸಾಮಾನ್ಯವಾಗಿ ಇದು 1 to 5ನೇ ತರಗತಿ ಏನು ಟೀಚ್ ಮಾಡ್ತಾರೆ ನೋಡಿ TET, ಆ ಶಿಕ್ಷಕರ ಅದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇಲ್ಲಿವರೆಗೆ ನನ್ನ ವಿಡಿಯೋ ಕೇಳಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.